ನನಗೆ ಗೊತ್ತಾದ ನೀವೆಲ್ಲ ಲಗ್ನಕ್ಕೆ ಬಂದರೆ ಯಾರು ಪುರಾಣಕ್ಕೆ ಬಂದಿಲ್ಲ ಅಂತ. ಒಂದು 10 ನಿಮಿಷ ಸೋಮ ಕುಂತು ನಾನು ಮತ್ತೆ ಪುರಾಣ ನಿಮ್ಮ ಲಗ್ನಕ್ಕೆ ಕೊಟ್ಟು ಬಿಡ್ತೀನಿ. ಬಸವೇಶ್ವರ ಮಹಾರಾಜ ಕಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನೃತ ರಥ ಚಾರುಚರಣ ಭೂಷತನ ಮಹಿಮಾ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುಹೇಶ್ವರ ಇಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮ ದಾಯತುವನರಿಯಲ್ಕಿ ಸುಲಭವು ಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಗೆ ದಾಯದೋರಿ ಸಮಸ್ತ ಭಕ್ತಳಿ ಕಾಯದನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಭೋವಿರಾಟುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರಂ ಗುರುರ್ವಂದೇ ಕುಮಾರೇಶ ಕೃಪಾನಿಧೆ. ಪ್ರಾತಃ ಸ್ಮರಣೀಯರಾದ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜದ ನಿರ್ಮಾತೃಗಳಾದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವಿನರಾದ ಹಾನಗಲ್ಲ ಗುರು ಕುಮಾರ ಮಹಾಶಿವಯೋಗಿಗಳವರನ್ನ, ಗ್ರಾಮದ ಆರಾಧ್ಯ ದೈವನದ ಬಸವೇಶ್ವರದ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಗುರುವರರಾಗಿರುವಂತಹ ಲಿಂಗೈಕ್ಯ ಸಿದ್ಧರಾಮ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, 8ನೆಯ ದಿನದ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಮಹಾದಾಸೋಹಿ ಶರಣಬಸವೇಶ್ವರ ಮಹಾಪುರಾಣದ 8ನೆಯ ದಿನದಲ್ಲಿ ತಮ್ಮೆಲ್ಲರಿಗೂ ಕಲಾದ್ವಯರಲ್ಲಿ ಆಗಮಿಸಿರುವ ಸಮಸ್ತ ಶರಣ ದಂಪತಿಗಳ ಸಮೇತವಾಗಿ ಪೂಜ್ಯರಿಂದ ಆಶೀರ್ವಾದ. ಬದುಕು ಭಗವಂತನ ಇಚ್ಛೆಯಂತೆ ಪರೋಪಕಾರಾರ್ಥವಾಗಿ ಈ ಶರೀರದೊಳಗ ಜೀವ ಇರುವವರೆಗೂ ಶಿವನಾಗಬೇಕೆ ವಿನಃ ಶವನಾಗಿ ಬದುಕು ಮಾಡಬಾರದು. ಉಸಿರು ನಿಂತ ಘಳಿಗೆಯೊಳಗೆ ಶವವಾಗುವಂತ ದೇಹವನ್ನ ಉಸಿರು ನಿಲ್ಲುವಕ್ಕಿಂತ ಮೊದಲು ಶಿವನನ್ನಾಗಿ ಮಾಡಿಕೊಳ್ಳುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿ. ಶವ ಆಗುವುದಂತೂ ಎಲ್ಲರದು ಇದ್ದೇ ಇದೆ. ಆ ಶವ ಶಿವನಾಗಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು? ಉಸಿರು ನಿಲ್ಲುವಕ್ಕಿಂತ ಮೊದಲು ಹೆಸರು ನಿಲ್ಲುವಂತಹ ಕಾರ್ಯ ಮಾಡಬೇಕಾಗಿದ್ರೆ ಏನ್ ಮಾಡಬೇಕು? ಸಮಾಜದೊಳಗ ಮಾರಕ ಆಗುವುದಕ್ಕಿಂತ ಸ್ಮಾರಕವಾಗಿ ಬದುಕನ್ನ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು? ನಾವು ಪುಸ್ತಕವನ್ನ ರಚನೆ ಮಾಡದೇ ಇದ್ದರೂ ಪರವಾಗಿಲ್ಲ, ನಮ್ಮನ್ನ ಕುರಿತು ಸಾವಿರ ಪುಸ್ತಕಗಳು ರಚನೆ ಆಗುವ ಹಾಗೆ ನಮ್ಮ ಬದುಕನ್ನ ರಚಿಸಿಕೊಳ್ಳಬೇಕು. ಅಂಥ ಸಾವಿರ ಪುಸ್ತಕಗಳನ್ನ ರಚಿಸಿಕೊಂಡಿರುವಂಥ ಮಹಾದಾಸೋಹಿ ಶರಣಬಸವೇಶ್ವರರ 8ನೆಯ ದಿನದ ಪುರಾಣವನ್ನ ನಾವುಗಳೆಲ್ಲ ಚಿಂತನ ಮಂಥನವನ್ನ ಮಾಡುವಂಥವರಾಗಿದ್ದೇವೆ. ಪುರಾಣ ಅದು ಹಳೆಯದಲ್ಲ, ನಿತ್ಯ ನೂತನವಾಗಿ ಹೊಸತನ್ನ ನಮ್ಮ ಬದುಕಿಗೆ ದಾರಿದೀಪವನ್ನಾಗಿ ತೋರಿಸುವಂಥದ್ದಾಗ್ತದೆ. ಪುರಾಣ ಇದರರ್ಥ ಹಳೆಯದು ಅಂತ ನಾವೇನಾದ್ರೂ ಅರ್ಥೈಸಿಕೊಂಡ್ರೆ ಆ ಪುರಾಣದ ಕಿಮ್ಮತ್ತ ನಾವೇ ಕಳೆದುಕೊಂಡ ಹಾಗಾಗ್ತದೆ. ಪುರಾಣ ಯಾವತ್ತಿಗೂ ಹಳೆಯದಲ್ಲ, ಹೊಸತನದ ತಲೆಮಾರಿಗೆ ಭವ್ಯ ಭವಿಷ್ಯತ್ತಿನ ಬದುಕನ್ನ ತೋರಿಸುವಂತಹ ದಾರಿದೀಪವಾಗ್ತದೆ. ಅಂಥ ದಾರಿದೀಪವಾಗುವಂತಹ ಮಹಾತ್ಮ ಶರಣಬಸವೇಶ್ವರ ಮಹಾಪುರಾಣವನ್ನ ನಾವುಗಳೆಲ್ಲ ಕೇಳುವಂತಹ ಸೌಭಾಗ್ಯ ಆಗಿದೆ.
ಇಂಥ ಪುರಾಣದೊಳಗೆ ಮಹಾದಾಸೋಹಿ ಶರಣ ಬಸವೇಶ್ವರರ ಮದುವೆಯ ಮಹೋತ್ಸವವನ್ನು ಆಚರಿಸುವಂಥ ವಿಜೃಂಭಣೆಯಿಂದ ನಾವುಗಳೆಲ್ಲ ಭಾಗಿಯಾಗುವಂಥ ಸುಸಂದರ್ಭ ನಮ್ಮೆಲ್ಲರಿಗೂ ಬಂದೊದಗಿದೆ. ಅಂಥ ಮದುವೆಯ ವಿಚಾರಕ್ಕೆ ನಾನು ಬರುವುದಕ್ಕಿಂತ ಮೊದಲು, ಪುರಾಣದ ವಿಚಾರಕ್ಕೆ ನಾನು ಬರುವುದಕ್ಕಿಂತ ಮೊದಲು ಪ್ರಾರ್ಥನೆ ಆಗ್ತದೆ. ತಾವುಗಳೆಲ್ಲರೂ ಪ್ರಾರ್ಥನೆಯೊಳಗೆ ಕೃತಾರ್ಥರಾಗಿ ಪ್ರಾರ್ಥನೆಯನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರವಾಸ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಸಿದ್ಧಾಲಿಂಗೇಶ್ವರ ಸಾಂಬ ಶಿವ, ಸಿದ್ಧಾಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ. ಹಾನಗಲ್ಲಪುರ ದೇಶ ಸಾಂಬ ಶಿವ, ಹಾನಗಲ್ಲಪುರ ವಾಸ ಸಾಂಬ ಶಿವ, ಗುರು ಕುಮರೇಶಾಯ ಸಾಂಬ ಶಿವ, ಗುರು ಕುಮರೇಶಾಯ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡ್ರಾಮೆ ಪುರವಾಸ ಸಾಂಬ ಶಿವ, ಎಡ್ರಾಮೆ ಪುರವಾಸ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ, ಶಿವ ಸಾಂಬ ಶಿವ, ಶಿವ ಸಾಂಬ ಶಿವ, ಶಿವ ಸಾಂಬ ಶಿವ. ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ ಕಿ, ಎಡೆಯೂರ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ, ಬಸವೇಶ್ವರ ಮಹಾರಾಜ ಕಿ ಜೈ. ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರ ಮಹಾಪುರಾಣವನ್ನು ಭಾರಿ ಷಟ್ಪದಿಯೊಳಗ ಬರೆಯುವುದರ ಮೂಲಕ ಮದುವೆಯ ವಿಚಾರವನ್ನು ಪ್ರಸ್ತಾಪಿಸುತ್ತಾರೆ. ಕನಕೇರಿಯ ವರ್ಣಾರಾಧ್ಯರಿಂದ ಅಷ್ಟಾವರಣ ಪಂಚಾಚಾರ ಶಸ್ತ್ರಗಳ ಜ್ಞಾನವನ್ನು ಪಡೆದುಕೊಂಡ ಆದಯ್ಯ ಮುಡಿಯಮ್ಮ ರಿಬ್ಬರ ಮುದ್ದಿನ ಕುವರ ಶರಣ ಬಸವ
ನಿತ್ಯ ನಿತ್ಯ ಲಿಂಗಾರ್ಚನೆಯೊಳಗೆ ಒಂದಾಗ್ತಾನೆ. ನಿತ್ಯ ಲಿಂಗಾರ್ಚನೆಯೊಳಗೆ ಒಂದಾಗಿರುವ ಶರಣ ಬಸವನ ಅವಸ್ಥೆಯನ್ನು ನೋಡಿದ ತಂದೆ ತಾಯಿಗಳಿಗೆ ಚಿಂತೆಯಾಗ್ತದೆ. ಶರಣ ಬಸವನಿಗೆ ಮದುವೆಯನ್ನ ಮಾಡಿ ನಾವು ಮೊಮ್ಮಕ್ಕಳನ್ನ ಆಡಿಸಬೇಕೆನ್ನುವ ಭರದೊಳಗ ನಾವಿದ್ದು ಶರಣ ಬಸವ ನಿತ್ಯ ಸನ್ಯಾಸಿಯ ಹಾಗೆ ಬದುಕನ್ನ ಮಾಡುತ್ತೇವೆ. 3 ಹೊತ್ತು ಲಿಂಗ ಪೂಜೆಯನ್ನ ಮಾಡದೆ, ಜಂಗಮನ ಪಾದೋದಕವನ್ನ ಸ್ವೀಕರಿಸದೆ, ಒಂದೇ ಒಂದು ತೊಟ್ಟು ನೀರು ಸಹಿತ ಬಾಯೊಳಗ ಹಾಕದೇ ಇರುವ ನಿಷ್ಠಾವಂತ ಆಚಾರವಂತನಾಗಿ ಶರಣ ಬಸವನ ಬದುಕು. ನಿತ್ಯ ಅರಳ ಗುಂಡಗಿಯ ಭಕ್ತ ಸ್ತೋಮಕ್ಕೆ ಶಿವಮಾರ್ಗವನ್ನ, ಶಿವಚಿಂತನೆಯನ್ನ, ಶಿವತತ್ವವನ್ನ ಬೋಧನೆ ಮಾಡ್ತಾ 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 ಕುಂತಾಗೊಮ್ಮೆ ಶಿವ, ನಿಂತಾಗೊಮ್ಮೆ ಶಿವ, ನಡೆದಾಗೊಮ್ಮೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸು. ಮಾಡಬೇಕು ಮಾಡಬೇಕು ಮನವಲಿದು ಲಿಂಗ ಪೂಜೆಯ, ನೋಡಬೇಕು ನೋಡಬೇಕು ಮನವಲಿದು ಲಿಂಗ ಸಂಘವ, ಕೂಡಬೇಕು ಕೂಡಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ಹಾಗೆ ನಿತ್ಯ ಲಿಂಗಾರ್ಚನೆಯೊಳಗ ಒಂದಾಗಿರುವ ಶರಣ ಬಸವರ ಆ ಅವಸ್ಥೆಯನ್ನು ನೋಡಿದ ತಂದೆ ತಾಯಿಗಳಿಬ್ಬರು ಒಂದೇ ಸಮಯ ದುಃಖಿತರಾಗ್ತಾರೆ. ಮನೆಗೊಂದು ಮೊಮ್ಮಗನ ಆಗಮನ ಆಗ್ತದೆ ಅಂತ ನಾವು ಕಾಯ್ದ ಸನ್ಯಾಸದ ರೂಪದೊಳಗೆ ಶರಣ ಬಸವ ಬದುಕು ಮಾಡುವುದನ್ನು ನೋಡಿ, ಶರಣ ನೀನು ವಯಸ್ಸಿಗೆ ಬಂದಿಯಪ್ಪ, ನಿನಗ ಮದುವೆಯನ್ನ ಮಾಡಿ ತಂದೆ ತಾಯಿಗಳಾಗಿರುವ ನಮ್ಮ ಕರ್ತವ್ಯವನ್ನ ಮುಗಿಸ್ತೀವಿ ಅಂತ ಶರಣ ಬಸವರಿಗೆ ತಂದೆ ತಾಯಿಗಳು ತಮ್ಮ ಮನದ ಅಭಿಲಾಷೆಯ ಹಂಚಿಕೊಂಡಾಗ ಶರಣ ಬಸಪ್ಪನವರು ಒಂದು ಮಾತು ಹೇಳ್ತಾರೆ, ನನಗ್ಯಾಕ ಮದುವೆ, ನಂದೀಗಾಗಲೇ ಮದುವೆ ಆಗ್ಯದ. ನನಗ್ಯಾಕ ಮದುವೆ, ನಂದೀಗಾಗಲೇ ಮದುವೆ ಆಗ್ಯದ. ತಂದೆ ತಾಯಿಗಳಿಗೆ ಗಾಬರಿ ಆಗ್ತದೆ. ಮದುವೆ ನಾವಂತೂ ಮಾಡಿಲ್ಲ, ಶರಣ ಬಸವ ನೋಡಿದ್ರೆ ಮದುವೆ ಆಗಿಬಿಟ್ಟದ, ಇನ್ನೊಂದು ಮದುವೆ ನನಗ್ಯಾಕ ಅಂತ ಕೇಳಾಕತ್ತ. ಯಾವಾಗ ಶರಣ ಬಸವನ ಮಾತುಗಳನ್ನು ಕೇಳಿದ ತಂದೆ ತಾಯಿಗಳಿಗೆ ಗಾಬರಿಯಾಗಿ, ಶರಣ ಏನ್ ಹೇಳ್ತಿದೆಯೋ, ಹೌದಲ್ಲ ನನ್ನ ಮದುವೆ ಆಗ್ಯದ. ಯಾರ ಜೊತೆಗೆ ಆಗ್ಯದಪ್ಪ? 7-8 ವರ್ಷದ ಹಿಂದ ಕಲಕೇರಿಯ ಮರುಳಾರಾಧ್ಯರ ಹತ್ತಿರ ಕರೆದುಕೊಂಡು ಹೋಗಿ ಅಂಗೈಯೊಳಗ ಲಿಂಗಯ್ಯನನ್ನ ಕೊಟ್ಟು, ಅಂಗಲಿಂಗ ಸಾಮರಸ್ಯದಿಂದ ಲಿಂಗವೇ ಪತಿಯಾಗಿ ನಾನೇ ಸತಿಯಾಗಿ ಲಿಂಗಯ್ಯನ ಜೊತೆಗೆ ನನ್ನ ಮದುವೆ ಆಗ್ಯಾದ ಅಂತ ಶರಣ ಬಸವರು ಹೇಳಿದರು. ಅಕ್ಕ ಮಹಾದೇವಿ ಬಾಳ ಚಲೋ. ಅಕ್ಕ ಮಹಾದೇವಿ ಕಿಮ್ಮತ್ತಿನ ಮಾತು ಹೇಳ್ತಾರೆ, ಶರಣ ಅದು ಲಿಂಗಯ್ಯಪ್ಪ, ಅದು ಸತಿಯಲ್ಲ. ನಿಮಗದು ಬರೀ ಲಿಂಗಯ್ಯನಂಗ ಕಾಣಬಹುದು, ಖರೆ ನನಗ ಅದೇ ಸತಿ, ನಾನೇ ಪತಿ. ಸಾವಿಲ್ಲದ ಕೇಡಿಲ್ಲದ ರೋಹಿಲ್ಲದ ಚಲುವಂಗ ನೊಲಿದೆನವ್ವ, ಎಡೆಯಿಲ್ಲದ ಕಡೆಯಿಲ್ಲದ ತರಹಿಲ್ಲದ ಕುರುಹಿಲ್ಲದ ಚಲುವಂಗ ನೊಲಿದೆನವ್ವ, ಭವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ನೊಲಿದೆನವ್ವ, ಕುಲ ಸೀಮೆ ಇಲ್ಲದ ನಿಸ್ಸೀಮ ಚಲುವಂಗ ನೊಲಿದೆನವ್ವ. ಎಲೆಯವ್ವ
ಕೇಳಿರೆ ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಬಂದ ಪ್ರಶ್ನೆ ಮಾಡಿದ್ರು ಮಹಾದೇವಿ ಬಹಳ ಸ್ಫುರದ್ರೂಪಿಯಾಗಿದೆಯಾ? ನಿನ್ನನ್ನ ನೋಡಿರುವ ಪರ ಪುರುಷರ ಕಣ್ಣು ಬೀಳದ ಹಾಗೆ ನಿನಗ ಮದುವೆ ಮಾಡುತ್ತೆ. ಮಹಾದೇವಿ ಹೇಳ್ತಾಳೆ, ನಂದೀಗಾಗಲೇ ಮದುವೆ ಆಗಿಬಿಟ್ಟ. ಯಾರ ಜೊತೆ? ಗುರುಲಿಂಗ ಜಂಗಮರ ಸೇವೆಯೊಳಗ ನಿತ್ಯ ನಿತ್ಯ ಲಿಂಗಯ್ಯೊಳಗ ಅಂಗೈಯೊಳಗ ಲಿಂಗಯ್ಯನನ್ನ ಇಟ್ಟು ನಾನು ಲಿಂಗಯ್ಯನೊಳಗ ಒಂದಾಗಿ ಈ ಅಂಗ ಆಲಿಂಗಕ್ಕೆ ಆಲಿಂಗನವಾಗಿರಲ್ಕೆ ಬಹಳ ಚಲೋ ಬರೀತಾರೆ ಮೈಲಾರದ ಬಸವಲಿಂಗೇಶ್ವರ. ಈ ಅಂಗ ಆಲಿಂಗಕ್ಕೆ ಆಲಿಂಗನವಾಗಿರಲ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದ ಸದ್ಗುರುವೆ ನನಗೆ ಕೃಪೆಯಾಗು. ಸತಿಪತಿಯ ಭಾವ ಶರಣ ಸತಿ ಲಿಂಗಪತಿ. ಶರಣ ಬಸವ ಹೇಳ್ತಾರೆ, ನನಗೆ ಮದುವೆಯ ಅವಶ್ಯಕತೆ ಇಲ್ಲ, ನಂದೀಗಾಗಲೇ ಮದುವೆ ಆಗಿಬಿಟ್ಟ. ಈ ಮಾತು ನಿಮ್ಮ ಮಕ್ಕಳು ಅಂದು ಹೋದ್ರೆ ನಿಮಗೆ ಬಹುಮಾನ ಕೊಟ್ಟು ಬಿಡುತ್ತಿಲ್ಲ ಅಂತಾರೆ. ಮದುವೆ ಆದ್ಮೇಲೆ ಅಂತಾರೆ ಗಾಳಂಚ, ಮದುವೆ ಆಗಕ್ಕಿಂತ ಮೊದಲು ಅಂದ್ರೆ ಬಹುಮಾನ ಕೊಡ್ಸಿ. ಬಹಳ ಚಲೋ ಹೇಳಲ್ಲ. ಮದುವೆ ಆಗೋ ತನಕ ಹುಚ್ಚು ಬಿಡಲ್ಲ, ಹುಚ್ಚು ಬಿಡುತ್ತಾನ ಮದುವೆ ಆಗಲ್ಲ. ಬಹಳ ಚಲೋ. ಮನೆಯಾಗಿದ್ದ ಮುದುಕಿಗೆ ಹೋಗಿ ಕೇಳಿ, ಮುದುಕ ನಿನಗೆ ಇನ್ನೊಂದು ಮದುವೆ ಮಾಡ್ಬೇಕಂತ ಮಾಡಿದ್ವಿ ಅಂದ್ರೆ ಮುದುಕ ಏನಂತ ಗೊತ್ತ? ನನಗ್ಯಾರು ಕೊಡ್ತಾರೆ ಬಿಡು ಅಂತ ಕೊಟ್ರ. ಇದು ಮದುವೆ ಇಚ್ಛೆ, ಮದುವೆ ಇದಕ್ಕೆ ಅಂತಾರ. ಮದುವೆ ಅಂದ್ರೆ ಈ ಇಲ್ಲಿ ಹಿಡ್ಯಾಕ ಇದು ಬಿಲ ಮಾಡಿರ್ತೀರಿ ಗೊತ್ತು. ಅದ್ರೊಳಗೆ ಏನು ಹಾಕಿರ್ತೀರಿ? ಏನು ಹಾಕ್ತೀರಿ? ಬಜಿ ಹಾಕ್ತೀರಿ? ಏನು ಹಾಕ್ತೀರಿ? ಹಿಂಗಲ್ಲ ಹೇಳ್ರ ಕಡೆ ಬಜಿ ಹಾಕ್ತೀರಿ. ಬಜಿ ಹಾಕಿ ಒಳಗ ಇಲಿ ಬರೋ ತನಕ ಕಾಯ್ತೀರಿ. ಯಾವಾಗ ಇಲಿ ಬಂದು ಬಜಿ ತಿನ್ಕೊಂತ ಒಳಗ ಕುಂತ ಮೇಲೆ ಸಾಕಾಯ್ತು, ಹೊರಗೆ ಹೋಗ್ಬೇಕಂತದ ಜಾಗ ಸಿಗುತ್ತೇನ? ಸಿಗಲ್ಲ. ಯಾವಾಗ ಹೊರಗಿದ್ದ ಇಲಿಗಳು ಓಡೋಡಿ ಬರ್ತಾವ, ಓಡೋಡಿ ಬಂದು ನಾನು ಬರ್ತೀನಿ ಒಳಗ, ನಾನು ಬರ್ತೀನಿ ಅಂದಾಗ ಒಳಗಿದ್ದೀನಿ ಅಂತದ ಹುಚ್ಚ. ಈಗಾಗಲೇ ಬಜಿ ತಿಂದಿರಿ ಖರೆ, ಹೊರಗೆ ಹೋಗ್ಬೇಕಂದ್ರೆ ಜಾಗ ಇಲ್ಲದಂಗಾಗ್ಯದು, ಬ್ಯಾಡ ಅಂತ ಒಳಗಿಂದಂತ ಹೊರಗಿದ್ದು ಏನಂತ ಗೊತ್ತ? ಮಗನ ನೀವು ಒಬ್ಬನೇ ಬಜಿ ತಿನ್ಬೇಕಂತ ಮಾಡಿ ಏನಂತ. ಇದು ಮದುವೆ ಇಚ್ಛೆ. ಮದುವೆ ತಪ್ಪಲ್ಲ, ಮದುವೆ ತಪ್ಪಲ್ಲ. ಸನ್ಯಾಸೋ ಧನ್ಯ ಅಂತ ಯಾರು ಹೇಳಿಲ್ಲ. ಏನು? ಗೃಹಸ್ಥೋ ಧನ್ಯ. ಯಾಕ? ನಿಮಗ ಧನ್ಯರಂದ, ನಮ್ಮಂತ ಸ್ವಾಮಿಗಳಿಗೆ ಧನ್ಯರಂತ ಕರೆದಿಲ್ಲ ಶಾಸ್ತ್ರಕಾರ. ಯಾಕೆ ಕರೆದಿಲ್ಲ? ನಾನು ಈ ಭೂಮಿ ಮೇಲೆ ಬದುಕು ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ತಂದೆ ತಾಯಿಗಳ ಸಂಸಾರ ಮಾಡ್ಯಾರ ಅನ್ನೋದಕ್ಕೆ ನಿಮ್ಮ ಮ್ಯಾಲ ಕೂತಿನ ಹೊರತಾಗಿ ಮತ್ತೊಂದಕ್ಕಾಗಿ ಅನ್ನೋ. ಹಂಗ ಗೃಹಸ್ಥೋ ಧನ್ಯ, ಗೃಹಸ್ಥೋ ಧನ್ಯ. ಶರಣ ನಿನಗೆ ಮದುವೆ ಮಾಡಬೇಕಾಗ್ಯದಪ್ಪ, ಮದುವೆ ಮಾಡಬೇಕು. ನಾನು ಮೊಮ್ಮಕ್ಕಳನ್ನ ಆಡಿಸಬೇಕನ್ನುವ ಚಿಂತೆಯೊಳಗ ಬದುಕು ಮಾಡಾಕತ್ತೀನಿ, ನಿನಗ ಮದುವೆ ಮಾಡ್ತೀನಿ ಅಂದಾಗ ಶರಣ ಹೇಳ್ತಾರ, ಬ್ಯಾಡವಾ, ನಂದೀಗಾಗಲೇ ಮದುವೆ ಆಗಿಬಿಟ್ಟಾದ ಲಿಂಗಯ್ಯ. ಅದು ಯಾವ ಲಿಂಗಯ್ಯ? ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವ. ಯಾರು? ಚನ್ನ ಮಲ್ಲಿಕಾರ್ಜುನ ದೇವರು ಅನ್ನುವಂಥ ಭಗವಂತನ ಜೊತೆಗೆ ನನ್ನ ಮದುವೆಯಾಗ್ಯದ. ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕ. ಮಹಾದೇವಿಯ ಗತ್ತ ಗಮ್ಮತ್ತ ವಚನ ಸಾಹಿತ್ಯ ಯಾವ ಹೆಣ್ಣು ಮಗಳಿಗೂ ಬರಕ್ಕೆ ಬಂದಿಲ್ಲ ಇಲ್ಲಿ ತನಕ. ಏನ್ ಹೇಳ್ತಾಳ? ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು. ಏನೋ ನೀವೇನ ಮದುವೆ ಮಾಡ್ಬೇಕಂತ ಮಾಡಿರೋ, ಈ ಮದುವೆ ಮಾಡ್ಕೊಂಡ್ರು ಸಹಿತ ನನಗೂ ಸಾವದ, ನನಗ ಕಟ್ಕೊಂಡಿರೋ ಗಂಡಗ ಸಾವದ. ಆದ್ರೆ ನಾನು ಎಂಥ ಗಂಡಗ ಕಟ್ಕೊಂಡಿನಂದ್ರ ಆ
ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟು ಸಾವುಗಳಿಲ್ಲದೆ ಇರುವ ಚನ್ನ ಮಲ್ಲಿಕಾರ್ಜುನ ದೇವರೇ ನನಗೆ ಗಂಡನಾಗಬೇಕಂತ ಈ ಸಾವ ಕೆಡುವ ಗಂಡರ ಮಹಿಳು, ಈ ಸಾವ ಕೆಡುವ ಗಂಡರ ಮಹಿಳು, ಒಲೆಯೊಳಗೆದ್ದು ಒಲೆಯೊಳಗೆದ್ದು ಸಾವಿಲ್ಲದ ಇಲ್ಲದ ಸಾವಿಲ್ಲದ ಚೆಲುವನವ್ವ ಚೆಲುವನವ್ವ ಎಡೆಗಿಲ್ಲದ ಎಡೆಗಿಲ್ಲದ ತೆರೆಗಿಲ್ಲದ ಗುರುವಿಲ್ಲದ ಚೆಲುವಂಗ ಯಾವಾಗ ಶರಣ ಬಸವರು ತಂದೆ ತಾಯಿಗಳ ಮಾತುಗಳನ್ನ ಸರಾಸಗಟವಾಗಿ ಧಿಕ್ಕರಿಸಿದ್ರು, ತಂದೆ ತಾಯಿಗಳಿಗೆ ನೋವಾಗ್ತದೆ. ಶರಣ ನಿನಗ ಮದುವೆ ಮಾಡಬೇಕನ್ನೋ ಹಂಬಲ ನಿರಾಸೆ ಆಗ್ತದೆ. ತಂದೆ ತಾಯಿಗಳದೇ ರಾತ್ರಿ ಒಂದೇ ಸಮನೆ ಚಿಂತೆಯನ್ನ ಮಾಡುವ ಘಳಿಗೆಯೊಳಗ ತಲೆಯೊಳಗ ಬರ್ತದೆ. ಗುರುವರರಾಗಿರುವ ಕಲಕೇರಿಯ ಮರುಳಾರಾಧ್ಯರಿಂದಲೇ ಇವರಿಗೆ ಉಪದೇಶವನ್ನ ಕೊಡಿಸಿ ಮದುವೆ ಮಾಡಿಸಬೇಕಂತ ನಿರ್ಧರಿಸ್ತಾರೆ. ಯಾವಾಗ ಕಲಕೇರಿಯ ಮರುಳಾರಾಧ್ಯರ ಹತ್ತಿರ ಕರೆದುಕೊಂಡು ಹೋಗ್ತಾರ ತಂದೆ ತಾಯಿಗಳು ಶರಣ ಬಸವರಿಗೆ, ಗುರುವರರ ಹತ್ತಿರ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಗುರುದೇವ, ನಿಮ್ಮ ಶಿಷ್ಯೋತ್ತಮನಾದ ಶರಣ ಬಸವ ನಮ್ಮಿಬ್ಬರ ಮಾತುಗಳನ್ನು ಕೇಳದಾಗೆ ಆತನಿಗೆ ಮದುವೆಯನ್ನ ಮಾಡಿ ನಾವು ನಮ್ಮ ಜವಾಬ್ದಾರಿಯನ್ನ ಕಳ್ಕೊಳ್ಬೇಕಂದ್ರೆ ಶರಣ ಬಸವ ಒಪ್ಪಿಕೊಳ್ಳುತ್ತಿಲ್ಲ. ಗುರುದೇವ, ನೀವಾದರೂ ಉಪದೇಶವನ್ನ ಮಾಡ್ರಿ, ನೀವು ಉಪದೇಶವನ್ನ ಮಾಡ್ರಿ ಅಂದಾಗ ಗುರುವರರು ಒಂದು ನಿಮಿಷ ಧ್ಯಾನಾಸಕ್ತರಾಗಿ ಕುಂದಿರ್ತಾರ.
ಶರಣ ಬಸವ ಬಾರಪ್ಪ. ಬಸವಣ್ಣನವರ ಆದಿಯಾಗಿ 180% ಶರಣರು ಮದುವೆಯಾಗಿ ಪರಮಾರ್ಥವನ್ನು ಕಂಡಾರೋ. ಮದುವೆ ತಪ್ಪಲ್ಲ, ಮದುವೆ ತಪ್ಪಲ್ಲ. ಮದುವೆ ಆದ್ಮೇಲೆ ತಪ್ಪ ಹೆಚ್ಚಿ ಇಡೋದು ತಪ್ಪು. ಮದುವೆ ತಪ್ಪಲ್ಲ. ನೀನು ಯಾಕೆ ಚಿಂತಿಸ್ತೀಯೋ ಚಿಂತಿಸಬೇಡ. ಬಾ, ಶರಣ ಬಸವರು ಮದುವೆಯಾಗ ಒಬ್ರೇ ಇಬ್ರೇ 100 ಜನ. 5ಕ್ಕೆ ಶರಣ, 5ಕ್ಕೆ ಲಕ್ಕಮ್ಮ, ಡೋಹಾರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಒಬ್ರೇ ಇಬ್ರೇ 100 ಜನ ಶರಣರೆಲ್ಲ ಮದುವೆಯಾಗಿ ಪರಮಾರ್ಥವನ್ನು ಕಂಡಾರೋ. ನೀನು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಬೇಕು ಶರಣ ಬಸವ. ಯಾವಾಗ ಶರಣ ಬಸವರು ಗುರುವರ್ಯರ ಮಾತುಗಳನ್ನು ಕೇಳಿದಾಗ ಪುಟ್ಟರಾಜ ಕವಿ ಗವಾಯಿಗಳು ಒಂದು ಕಥೆಯನ್ನು ಬರೆದ. ಓರ್ವ ರಾಜ 100 ಜನ ಹೆಂಡಿರು ಆತನಿಗಿದ್ರು. ಒಬ್ಬ ಪುಣ್ಯಾತ್ಮ ಬಂದ ಕೇಳ್ತಾನ, 100 ಜನ ನಿನಗ ಹೆಣ್ಮಕ್ಳದಾರ, ಹೆಂಡ್ರದಾರ, ಇಂಥದ್ರಾಗ ನಮ್ಮ ರಾಜ್ಯ ನೀನು ಅಭಿವೃದ್ಧಿ ಮಾಡ್ತೀಯೋ ಇಷ್ಟಂದಾಗ ರಾಜ ಅಂತಾನ, ಬಾಯ್ ಬಾ. ಆ ಪುಣ್ಯಾತ್ಮಗ ಕರೆದು ಹೇಳ್ತಾರ, ತಗೋ ಒಂದು ತಟ್ಟೆಯೊಳಗ ದೀಪ, ದೀಪದೊಳಗ ಎಣ್ಣೆ ಬತ್ತಿಯನ್ನ ಹಚ್ಚಿ ದೀಪವನ್ನ ಬೆಳಗಿಸಿ ನನ್ನ ಆಸ್ಥಾನದೊಳಗ 100 ರೂಮ್ ಅದಾವ, ಕೋಣೆಗಳದಾವ. ಎಷ್ಟು? 100. ಆ 100 ಕೋಣೆಯೊಳಗ ಏನೇನು ಅದಾವ ಅನ್ನೋದನ್ನ ದೀಪದ ಬೆಳಕಿನ್ಯಾಗ ನೀ ನೋಡ್ಕೊಂಡು ಬರಬೇಕು. ಅಕಸ್ಮಾತ್ ಈ ದೀಪದಾಗಿನ ಎಣ್ಣೆ ಏನಾದ್ರೂ ಒಂದೇ ಒಂದು ತೊಟ್ಟ ತಾಟನ್ಯಾಗ ಚೆಲ್ಲಿತ್ತಂದ್ರ, ದೀಪ ಏನಾದ್ರೂ ಶಾಂತ ಆಯ್ತು ಅಂದ್ರ ನಿನಗ ಗಲ್ಲು ಶಿಕ್ಷೆ ಅಂತ. ರಾಜನ ಆಜ್ಞೆಯನ್ನು ಹೊತ್ತ ಪುಣ್ಯಾತ್ಮ ತಟ್ಟೆಯೊಳಗ ದೀಪವನ್ನ ಇಟ್ಟು ದೀಪವನ್ನ ಹೊತ್ತಿಸಿಕೊಂಡು ನೋಡ್ತಾನೆ, ಹೋಗ್ತಾನೆ. 50-60 ರೂಮುಗಳನ್ನು ಮುಗಿಸಿದ ಮ್ಯಾಲ ನೋಡ್ತಿದ್ದ, ಮತ್ತೆ ನೋಡ್ತಿದ್ದ ತಟ್ಟೆಗೆ ರೂಮ್ನೊಳಗ ಏನು ಅದ ಅನ್ನೋದು ಆತಗ ಗಮನಿಸಲಿಲ್ಲ. ಆ ತಟ್ಟೆಯೊಳಗ ಎಣ್ಣೆ ಚೆಲ್ಲಲ್ಲ. ಆಮೇಲೆ ದೀಪ ಆರ್ಲಾರ್ದಂಗ ಅದನ್ನ ನೋಡೋದು ಆತನ ಬಹಳ ದೊಡ್ಡ ಜವಾಬ್ದಾರಿಯಾಗಿತ್ತು. ಅದನ್ನೇ ನೋಡ್ಕೊಂತ 100 ರೂಮ ಎಲ್ಲವನ್ನ ಮುಗಿಸಿ ಕೆಳಗೆ ಬಂದು ಆ ಸ್ಥಾನದೊಳಗ ರಾಜನ ಮುಂದೆ ನಿಂತಾಗ, ಹೇ ನೋಡಿ ಬಂದೇನಪ್ಪ, 100 ರೂಮ್ನ್ಯಾಗ ಏನೇನದ ಯಪ್ಪ ನೋಡಿ. ಏನು ನೋಡಿ? ನಾ ಯಾವುದು ಲಕ್ಷ್ಯ ಕೊಟ್ಟಿಲ್ಲಪ್ಪ. ಹಂಗಂದ್ರೆ ಲಕ್ಷ್ಯ ಎಲ್ಲಿ ಕೊಟ್ಟಿದ್ದೆ? ನಾನು ಲಕ್ಷ್ಯ ಎಲ್ಲಿ ಕೊಟ್ಟಿದ್ದೆ ಅಂದ್ರ ಎಣ್ಣೆ ಕೆಳಗ ಚೆಲ್ಲಲಾರ್ದಂಗ, ದೀಪ ಶಾಂತ ಆಗ್ಲಾರ್ದಂಗ ದೀಪಕ್ಕೆ ಲಕ್ಷ್ಯ ಕೊಟ್ಟಿದ್ದೆ ಅಂತ ಯಾವಾಗ ಪುಣ್ಯಾತ್ಮ ಅಂದ, ಆಗ ರಾಜನು ಸಹಿತ ಅದೇ ಅಂತಾರ, ಹುಚ್ಚ, ನನಗ 100 ಅಲ್ಲ 200 ಜನ ಇರಬಹುದು, ಖರೆ ನನ್ನ ಲಕ್ಷ್ಯ ಇರೋದು ರಾಜ್ಯದ ಅಭಿವೃದ್ಧಿನೇ ಹೊರತಾಗಿ ಮತ್ತೊಂದಲ್ಲೋ. ಇದಕ್ಕಂತಾರ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಹಂಗ ಶರಣ ಬಸವ, ನೀನು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿ ಸತಿ ಪತಿಗಳೊಂದಾಗಿ ಮಾಡಿದ ಭಕ್ತಿ ಭಗವಂತನಿಗೆ ತಲುಪುತ್ತದೆ. ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೋಳ್ ವಿಷ ಬೆರೆಸಿದಂಗಾಗ್ತದೆ. ಶರಣ, ನೀನು ಭಯ ಭಕ್ತಿಯಿಂದ ಮದುವೆಯನ್ನ ಮಾಡಿಕೊಳ್ಬೇಕಂದಾಗ ಗುರುವಿನ ಮಾತನ್ನ ಕೇಳಿದ ಶರಣ ಬಸವ ಆಯ್ತು ಅಂತ ಒಪ್ಪಿಕೊಳ್ತಾನೆ. ಎತ್ತ ಅರಳ ಗುಂಡಿಗೆ ಬಂದ ಮೇಲೆ ಕನ್ಯಾರ್ಥಿ ಕನ್ಯೆಗಳ ಎಲ್ಲಾದ್ರೂ ಅದಾವ ಅಂತ ತಂದೆ ತಾಯಿಗಳು ಹುಡುಕಾಕ ಪ್ರಾರಂಭ ಮಾಡ್ತಾರೆ. ಯಾವಾಗ ಹುಡುಕ್ತಾರ
ಮಾಷಾಳ ಗ್ರಾಮದ ಭಾವಿ ಮನೆತನದ ಬಹಳ ಲಕ್ಷ ಕೊಡ್ತೀವಿ. ಏನು ಹೆಸರವ? ಮಾಷಾಳ ಗ್ರಾಮದ ಭಾವಿ ಮನೆತನದ. ಮನೆಯಲ್ಲ ಮನೆತನ. ಮನೆಗೂ ಮನೆತನಕ್ಕೂ ಬಹಳ ವ್ಯತ್ಯಾಸ ಅದ. ಆಮೇಲೆ ಹೇಳ್ತೀವಿ. ನೀವು ಮನೆ ನೋಡ್ಬೇಕಂತ ಅಂತಿರ್ತೀರಿ, ಮನೆ ನೋಡಕ್ ಹೋಗ್ಬೇಡ್ರಿ, ಮನೆತನ ನೋಡ್ರಿ. ಮನೆ ನೋಡೋದಕ್ಕೂ ಮನೆತನ ನೋಡೋದಕ್ಕೂ ಬಹಳ ವ್ಯತ್ಯಾಸ. ಮನೆ ಇರಬಹುದು, ಬಹಳ ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿ ಮನ್ಯಾಗ ಪ್ರೀತಿ ಇರಲಿಲ್ಲ ಅಂದ್ರೆ ಅದು ತಗೊಂಡು ಏನು ಮಾಡೋದು? ನನ್ನ ಮನೆ ಅದು ಪ್ರೀತಿಯಿಂದ ಕೂಡಿರುವಂತಹ ಮನೆ ಆಗಬೇಕು. ಇರೋದಕ್ಕೆ ಗುಡಿಸಲ ಇದ್ರೂ ಪರವಾಗಿಲ್ಲ, ಗುಡಿಸಲೊಳಗ ಪ್ರೀತಿ ಎನ್ನುವ 2 ಅಕ್ಷರ ಇತ್ತು ಅಂದ್ರ ಆ ಗುಡಿಸಲನೆ ಅರಮನೆ ಆಗ್ತದ. ಕೋಟಿಗಟ್ಲೆ ಕೊಟ್ಟು ಬಿಲ್ಡಿಂಗ್ ಕಟ್ಟ ಮನೆಯೊಳಗ ಪ್ರೀತಿ ಇರ್ಲಾರ್ದಂಗ ಗಂಡ ಹೆಣತಿ 24 ತಾಸ ಹವಾ ಮುಂಗ್ಲಿ ಜಗಳ ಆಡೋದಕ್ಕ ಏನನ್ಬೇಕ್ರಿ? ಬರಲ್ಲ. ಮನೆ ನೋಡಾಕ ಹೋಗಬೇಡ್ರಿ, ಮನೆ ತನ ನೋಡಾಕ ಹೋಗ್ರಿ. ಬಾಳ ಚಲೋ ಬರೀತ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ? GS ಶಿವರುದ್ರಪ್ಪ ನೋಡಿ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ? ಮಳೆ ಸುರದೀತು ಹೇಗೆ? ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ದರ ಬೇಂದ್ರೆಯವರ ಸಾಹಿತ್ಯ ಓದಬೇಕು. ಏನೋ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ಬಳಸಿಕೊಂಡೆವು ಅದನ್ನು ನಾವು, ಅದಕ್ಕೋ ಇದಕ್ಕೋ ಎದಕ್ಕೋ ಇದಕ್ಕಂತಾರ ಬದುಕು. ಯಾವಾಗ ಪ್ರೀತಿಯಿಂದ ತುಂಬಿದ ಮನೆತನವನ್ನ ನೋಡಿರುವ ಅರಳ ಗುಂಡಗಿಯ ಸಮಸ್ತ ಭಕ್ತರು, ಮಾಷಾಳ ಗ್ರಾಮದ ಭಾವಿ ಮನೆತನದ ಶಾಂತಲಿಂಗಪ್ಪನವರ ಮಗಳಾದ ಮಹಾದೇವಿ. ಏನವ ಹೆಸರು? ಮಹಾದೇವಿ. ಹಳ್ಳಿ ಕೇಳ್ತೀವಿ. ಮತ್ತೆ ನಾಳೆಗಿಂದ 1 ಮಾರ್ಕ್ಸ್ ಕ್ವಶನ್ ಅದ ಇದು. ಅವ್ರ ಗುರುಗಳ ಹೆಸರು ಏನವ? ಏನು? ಶಿವಾಯ. ಏನು ಗುರುಗಳ ಮನೆತನ ಹೆಸರು? ಗುರುಗಳ ಹೆಸರು ಏನು? ಕಲಕೇರಿಯ ಮರುಳಾರಾಧ್ಯರು. ಅರಳಗುಂಡಗಿಯೊಳಗ ಅವರ ಮನೆತನದ ಹೆಸರೇನು? ಏನ್ರಿ ಅವ? ಏನು ಕರೆಕ್ಟ್ ಹೇಳಕತ್ತೀರಿ? ಸಾಲೋಕ್ಯ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಬಹಳ ಚಲೋ ಇವೆಲ್ಲ ಅಧ್ಯಾತ್ಮದ ಪದಗಳು. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಸಾಲೋಕ್ಯ ಮನೆತನದ ಶರಣ ಬಸವರ ತಂದೆ ತಾಯಿಯ ಹೆಸರೇನು? ಏನವ? ಕರೆಕ್ಟ್ ಹೇಳಕತ್ತೀರಿ? ಏನವ? ಆದಯ್ಯ. ಜೋರಾಗಿ ಚಪ್ಪಾಳೆ ಹಾಕ. ಕಡೆ ನೀವರ ಗಂಡನ ಹೆಸರು ಹೇಳ್ದಂಗ ಆಗತ್ತೆ. ಅವ್ರು ಹೇಳ್ತಾರೆ. ಇವು ನೆನಪಿಟ್ಕೊಟ್ರು. ಭಾವಿ ಮನೆತನ ಶಾಂತಲಿಂಗಪ್ಪನವರ ಮಗಳಾಗಿರುವ ಮಹಾದೇವಿಯನ್ನ ನೋಡಿದ ಭಕ್ತರು ನಮ್ಮ ಶರಣ ಬಸವನಿಗೆ ಮಹಾದೇವಿ ಮನತರಸಿಯಾಗಬೇಕಂತ ನಿರ್ಧಾರ ಮಾಡ್ತಾರೆ. ಯಾವಾಗ ನಿರ್ಧಾರ ಮಾಡಿ ಅರಳ ಗುಂಡಗಿಗೆ ಬಂದ್ರು, ಕೆಲವು ದಿನಗಳೊಳಗ ಅರಳ ಗುಂಡಗಿಯ ಭಕ್ತರೆಲ್ಲರೂ ಶಾಂತಲಿಂಗಪ್ಪನವರಿಗೆ ಸುದ್ದಿಯನ್ನ ಹೇಳಿ ಕಳಿಸ್ತಾರ. ನಿಮ್ಮ ಮಗಳು ಮಹಾದೇವಿ ನಮ್ಮ ಮನೆತನದ ಮಗನಾಗಿರುವ ಶರಣ ಬಸವನ ಜೊತೆಗೆ ಸಪ್ತಪದಿಯನ್ನ ತುಳಿಯುವುದರ ಮೂಲಕ ಮದುವೆಯನ್ನ ಆಗಬೇಕಾಗದ. ತಾಳಿನ ನೆಲವೇ ದುಷ್ಟ ಮನುಜರು ಪೇಳುವ ದುಷ್ಟ ನುಡಿಗಳ ತಾಳ್, ಕೆಟ್ಟ ಮನುಜರು ಪೇಳುವ ದುಷ್ಟ ನುಡಿಗಳ ತಾಳ್ ತಾಳ್ ತಾಳ ಅನುಕೂಂತ ತಾಳಿಯನ್ನ ಕಟ್ಟಿಸುವುದರ ಮೂಲಕ ಸಪ್ತಪದಿಯನ್ನ ತುಳಿಯಬೇಕು ಅಂತ ಯಾವಾಗ ನಮಗ ಪಾಸ್ ಆಗ್ಯದಂತ ಸುದ್ದಿಯನ್ನ ಹೇಳಿ ಕಳಿಸಿದ್ರು. ಅವರು ಸಹಿತ ಒಪ್ಪಿಕೊಳ್ತಾರೆ. ಒಬ್ಬೊಬ್ರು 100 ನೋಡಿ ಬಂದಿರ್ತಾರೆ. ಇನ್ನೂ ಆಗಿಲ್ಲ 100. ಅವ್ರ ಹೆಣ್ಮಗಳು ಆಕಿನ ಮಗಳು ತೋರ್ಸಾಕ ಒಬ್ಬ ನೋಡಾಕ
ಹೋದ ಮ್ಯಾಲ ಆ ತಾಯಿ ಆ ನೋಡಾಕ ಹೋದ ಹುಡುಗನ ಹೊರಾಗ ನೋಡದ ಮ್ಯಾಲ ಹಣಿ 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 ಬಳ್ಕೊಂಡ್ಲಕ್ಕಿ. ಯಾಕಂತ ಆಜು ಬಾಜು ಇರೋರು ಕೇಳ್ತಾರ, ಏನಿಲ್ಲ ಇವ ನನಗ ನೋಡಾಕ ಬಂದಿದ್ದ, ಇವ ನಾಗ ಹೇಳುವ ತಾತ್ಪರ್ಯ ಮದುವೆ ಆಗಬೇಕಂದ್ರೂ ಒಂದು ಯೋಗ ಬೇಕು. ವಿವಾಹ ಏನಿದ್ರ ಅರ್ಥ? ಇದು ಸಂಸ್ಕೃತ ಪದ ವಿವಾಹ ಅಂತ. ವಿವಾಹ ಇದರ ಅರ್ಥ ಕೂಡಿ ಹರಿಯೋದಕ್ಕ ವಿವಾಹ ಅಂತ ಕರೀತಾರ, ಕೂಡಿ ಬದುಕು ಮಾಡೋದಕ್ಕ ವಿವಾಹ ಅಂತ ಕರೀತಾರ, ಅಗಲ ಬದುಕು ಮಾಡೋದಕ್ಕ ವಿವಾಹ ಅಂತ ಕರೀಯ. ಶರಣ ನಿನಗ ಪಾಸ್ ಆಗ್ಯದಂತ ನಾವು ಹೇಳಿ ಕಳಿಸಿದೀವಿ. ಭಾವಿ ಮನೆತನದ ಶಾಂತಲಿಂಗಪ್ಪನವರ ಮಗಳಾದ ಮಹಾದೇವಿಗೆ ನೀನು ತಾಳಿಯನ್ನ ಕಟ್ಟುವುದರ ಮೂಲಕ ಬರುವ ಆ ಮಾಸದೊಳಗ ನಿನ್ನ ಮದುವೆಯನ್ನ ಶುಭ ಗಳಿಗೆಯೊಳಗ, ಶುಭ ತಿಥಿಯೊಳಗ, ಶುಭ ಕರಣದೊಳಗ, ಶುಭವಾರದೊಳಗ ನಿನಗ ಮದುವೆಯನ್ನ ಮಾಡಬೇಕಾಗ್ಯದ ಶರಣ. ಗಂಡ ಹೆಂಡರು ಚಂದ ಎನ್ನುವ ಹಾಗ ನಿನಗೊಂದು ಬದುಕನ್ನ ಮಾಡಿ, ನಿನಗೊಂದು ಬೆಲೆಯನ್ನ ಕೊಟ್ಟು, ನಿನಗೊಂದು ದಾರಿಯನ್ನ ಮಾಡಿ, ನಿನ್ನ ಅಣ್ಣ ತಮ್ಮಂದಿರಿಗೆ ನೀನು ಮಾರ್ಗದರ್ಶನವನ್ನ ಮಾಡ್ತಾ 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 ಬದುಕು ಮಾಡಬೇಕಾಗ್ಯದ ಶರಣ. ನೀನು ಸಿದ್ಧನಾಗುವಂದಾಗ ಗುರುವಿನ ಮಾತನ್ನ ಕೇಳಿದ ಶರಣ ಸಿದ್ಧನಾಗಿ ಕುಳಿತಿದ್ದ. ಕೆಲವೇ ದಿನಗಳೊಳಗ ಮದುವೆಯನ್ನ ಮಾಡಬೇಕಂತ ನಿರ್ಧಾರ ಮಾಡಿದಾಗ ಮತ್ತೆ ಶರಣ ಬಸವರ ಕನಸಿನೊಳಗ ಪರಮಾತ್ಮನ ಆಗಮನ ಆಗ್ತದೆ. ಯಾಕೆ ಆಗಮನ ಆಗ್ತದೆ ಎಂದು ಶರಣ ಬಸವರು ವಲ್ಲದ ಮನಸ್ಸಿನಿಂದ ತಟಕ ನಾನು ಮದುವೆ ಒಲ್ಲೆ ಅನ್ನಬೇಕಾದ್ರೆ ಅದೇ ಧ್ಯಾನದೊಳಗ ಮಲಗಿದ್ರು. ಶರಣ ಬಸವರ ಕನಸಿನೊಳಗ ಪರಮಾತ್ಮನ ಆಜ್ಞೆ ಆಗ್ತದೆ. ಶರಣ ನಿನಗ ನಾ ಕೊಟ್ಟೀನಿ ಅನ್ನೋದು ನನಗ ಗೊತ್ತು, ಅದನ್ನ ಯಾವ ಸಂದರ್ಭದೊಳಗ ಕಿತ್ಕೊಳ್ಬೇಕನ್ನೋದು ನನಗ ಗೊತ್ತದೋ. ನೀನು ಚಿಂತೆ ಮಾಡಕ್ ನೀನು ಮದುವೆಯಾಗಿ ಗಂಡ ಹೆಂಡರೆ ಹಂಗ ಬದುಕ ಮಾಡ್ತಾರನ್ನೋದನ್ನ ಆದರ್ಶದ ಬದುಕನ್ನ ಮಾಡಿಕೊಂಡು ನೀನು ಈ ನಾಡಿಗೆ ಮಾರ್ಗದರ್ಶನ ಮಾಡ್ಬೇಕಾಗ್ಯದ. ಅದಕ್ಕಾಗಿ ನೀನು ಮದುವೆ ಆಗಬೇಕಂತ ಪರಮಾತ್ಮನ ಆಜ್ಞೆ ಆಗ್ತದೆ. ಆಗಾಗ ಬಂದು ಜಂಗಮನ ರೂಪದೊಳಗ ದರ್ಶನ ಕೊಡ್ತೀನಂತ ಹೇಳಿದಿ. ಯಾವಾಗ ಬರ್ತೀಯ ಅಂತ ಕೇಳಿದಾಗ ಪರಮಾತ್ಮವನ್ನ ಮಾತು ಹೇಳ್ತಾನ, ಹುಚ್ಚ ನಿತ್ಯ ನಿಮ್ಮ ಮನೆಗೆ ಬಂದು ನಾನೇನು ಆ ಪಾದೋದಕವನ್ನ ಕೊಡಾಕತ್ತಿರಲ್ಲ, ಅದೇ ನಾ ಅನ್ನೋದು ಮರೆತು ಬಿಟ್ಟಿಯೇನೋ. ಇನ್ನು ಮುಂದೆ ಆ ಜಂಗಮನ ಪಾದ ಪೂಜೆಯನ್ನ ಯಾವತ್ತೂ ಬಿಡಬಾರ್ದಂತ ನಿರ್ಧಾರ ಮಾಡಿ ಅವತ್ತಿನಿಂದ ನಿತ್ಯ ಜಂಗಮನ ಪಾದೋದಕವನ್ನು ತೆಗೆದುಕೊಳ್ಳದ ಹಾಗೆ, ಲಿಂಗ ಪೂಜೆಯನ್ನ ಮಾಡಿಕೊಳ್ಳದ ಹಾಗೆ ಒಂದೇ ಒಂದು ದಿನವೂ ಸಹಿತ ಇರುತ್ತಿರಲಿಲ್ಲ. ಅಂಥ ಶರಣ ಬಸವರಿಗೆ ಪರಮಾತ್ಮನ ಆಜ್ಞೆ ಆಗ್ತದೆ, ಹುಚ್ಚ ನಾನು ನಿನಗ ಕೊಡಾಕತ್ತೀನಿ ಅಂದ ಮ್ಯಾಲ ಅದನ್ನ ತೆಗೆದುಕೊಳ್ಳೋದು ನನಗ ಗೊತ್ತದ. ಹಾಗಾಗಿ ಚಿಂತಿಸಾಕ್ ಹೋಗಬೇಡಪ್ಪ, ನೀನ ಮದುವೆಗೆ ಸಿದ್ಧನಾಗುವಂದಾಗ ಮಾರನೇ ದಿವಸ ಎದ್ದು ಎಲ್ಲ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಕರೆದು ಹೇಳ್ತಾರೆ, ಶರಣ ಬಸವ ಪರಮಾತ್ಮನ ನನಗ ಆಜ್ಞೆಯಾಗ್ಯಾನ, ನಾನು ಮದುವೆ ಮಾಡಿಕೊಳ್ಳಕ ಸಿದ್ಧ 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 ಅಂದಾಗ ನಮಗೆಯೂ ನಮ್ಮ ಕೂಗಲ ಸಂಗಮವೇ ಮದುವೆ 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 ಭಕ್ತಿರತೆ ಎಂಬ ಮದುವೆಗೆ ಕನಗಿಲೆಯ ದೂರವಾಣಿಗೆ ಭಕ್ತಿರತೆ ಎಂಬ ಮದುವೆಗೆ ಕನಗಿಲೆಯ ಗುಂಗುರವಾಣಿಗೆ ಮಲ್ಲಿಗೆ ತೆರೆಯ ಕಟ್ಟಿ ಮಲ್ಲಿಗೆ ತೆರೆಯ ಕಟ್ಟಿ ಸೇವಂತಿಗೆ ಚಪ್ಪರವಾಣಿಗೆ ಸೇವಂತಿಗೆ ಚಪ್ಪರವಾಣಿಗೆ
ಮದುವೆ 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 ಭಕ್ತಿರತಿ ಎಂಬ ಮದುವೆ ಕನಗೆಯ ಗುಂಗುರವಾಣಿಗೆ ಪುಷ್ಪಾಂಶಾತಿಗಳೆಲ್ಲ ನಿಮ್ಮಣ ಬಾಬಳ್ಳಿರೆ ಪುಷ್ಪಾಂಶಾತಿಗಳೆಲ್ಲ ನಿಮ್ಮಣ ಬಾಬಳ್ಳಿರೆ ನಮಗೆಯೂ ನಮ್ಮ ಕಲ ಸಂಗಮ ದೇವಗೆ ನಮಗೆಯೂ ನಮ್ಮ ಕಲ ಸಂಗಮ ದೇವ ಮದುವೆ 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 ಭಕ್ತಿರತಿ ಎಂಬ ಮದುವೆಗೆ ಮಲ್ಲಿಗೆ ಮಲ್ಲಿಗೆ ತೆರೆಯ ಪಟ್ಟಿ ಮಲ್ಲಿಗೆ ಮಲ್ಲಿಗೆ ತೆರೆಯ ಪಟ್ಟಿ ಸೇವಂತಿಗೆಯ ಚಪ್ಪರವಾನಿಗೆ ಸೇವಂತಿಗೆಯ ಚಪ್ಪರವಾನಿಗೆ ಮದುವೆ 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 ಹೀಗೆ ಶರಣ ಬಸವರು ಮದುವೆಗೆ ಇವನ್ನ ಒಪ್ಪಿಕೊಂಡ ಮೇಲೆ ಒಂದು ಒಳ್ಳೆಯ ದಿವಸ ಮದುವೆಗೆ ನಿಶ್ಚಯ ಮಾಡಿ ಅಕ್ಷತೆಯನ್ನ ಹಾಕಬೇಕಂತ ನಿರ್ಧಾರ ಮಾಡ್ತಾರೆ ಮಾಶಾಳ ಗ್ರಾಮದೊಳಗೆ. ಅಲ್ಲಿ ಹೇಗ ಮದುವೆ ಆಯ್ತು ಅನ್ನುವಂಥ ಸಂಭ್ರಮವನ್ನ ಈಗ ತಾವುಗಳೆಲ್ಲ ಕಣ್ತುಂಬಿಸಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟು ಈಗ ಮುಂದಿನ ಕಾರ್ಯಕ್ರಮ ಏನು ಅನ್ನುವಂಥದ್ದು ಜರುಗುತ್ತೆ. ನೀ ರೆಡಿ ಮಾಡಿಬಿಡು. ಶ್ರೀ ಗುರುವೇ ನಮಃ. ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜರುಗುತ್ತಿರುವ ಮಹಾದಾಸೋಹಿ ಶರಣಬಸವೇಶ್ವರ ಮಹಾಪುರಾಣದ ಅಂಗವಾಗಿ ದಾನಿಗಳು ಇಂದು ಈ ರೀತಿಯಾಗಿ ಕಾಣಿಕೆಯನ್ನು ನೀಡುತ್ತಾರೆ. ಮುರಿಗಣ್ಣ ಚನ್ಮಲಪ್ಪ ಸಾವು ಸಣ್ಣಳ್ಳಿ ಯಡ್ರಾಮಿ ಇವರು 5,001 ರೂಪಾಯಿಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಭಾಗ್ಯಶ್ರೀ ಲಿಂಗರಾಜ್ ಹಿರೇಮಠ್ ವಿಎ ತಹಶೀಲ್ ಆಫೀಸ್ ಯಡ್ರಾಮಿ ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಪ್ಪ ಬಸಲಿಂಗಪ್ಪ ದ್ಯಾಮ ಕಾಚಾಪುರ್ ಯಡ್ರಾಮಿ ಇವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ 5,001 ರೂಪಾಯಿಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮೂರಿನ ವ್ಯಾಪಾರಿಗಳಾಗಿರುವಂತಹ ಶ್ರೀ ರೇವಣಸಿದ್ದಪ್ಪ ಬಸಪ್ಪ ಸಾವು ಡಗ್ಗ ಪರಾಳೆ ಏಜೆನ್ಸಿ ಯಡ್ರಾಮಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 11,001 ರೂಪಾಯಿಗಳನ್ನು ಕಾಣಿಕೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಯಡ್ರಾಮಿಯ ಶಾಲೆಯ ಬಸವರಾಜ ಶಿಕ್ಷಕರು ಬಂಡಿ ಹಗರಟಗಿ ಯಡ್ರಾಮಿ ಇವರು ಕೂಡ 5,001 ರೂಪಾಯಿಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಇಂದು ಸಿದ್ದು ಮಹಂತಪ್ಪ ಗುರುಶೆಟ್ಟಿ ಅಲ್ಟ್ರಾಟೆಕ್ ಸಿಮೆಂಟ್ ಏಜೆನ್ಸಿ ಇವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ 11,008 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಶಾಂತಮ್ಮ ಗಂಡ ರಾಜು ವಾರಿ ರಾಯಪೇಟೆ ಮಾರುವಂತಹ ಹೆಣ್ಮಗಳು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಹನುಮಂತ ವಾರಿಯವರ ಮಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 2,011 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಯಡ್ರಾಮಿ ಪಟ್ಟಣದ ನಗರದ APS ಶಾಲೆಯ ಸಿಬ್ಬಂದಿ ವರ್ಗ ಎಲ್ಲ ಶಿಕ್ಷಕರು ಅಂದ್ರೆ ಕೆಲವೇ ಕೆಲಸಗಳು ಸೇರಿಕೊಂಡು ಒಂದು ಬಸವರಾಜಿ ಒಂದು ಶಿಕ್ಷಕರು ಯತ್ನಾಳ್ ಅವರು ತಮ್ಮ ವೈಯಕ್ತಿಕವಾಗಿ 11,000 ರೂಪಾಯಿಗಳನ್ನು ನೀಡಿದ್ದಾರೆ. APS ಶಾಲೆಯ ಸಿಬ್ಬಂದಿ ಸೇರಿ 25,000 ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೆ ಕಾಣಿಕೆ ನೀಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಶ್ರೀ ಶಂಕರ್ ಮಾಸ್ಟರ್ KPS ಯಡ್ರಾಮಿ ಇವರು ಕೂಡ ವೈಯಕ್ತಿಕವಾಗಿ 5,000 ರೂಪಾಯಿ 1 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ.
ಅದೇ ರೀತಿಯಾಗಿ ಉರ್ದು ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗ ಯಡ್ರಾಮಿ ಇವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ 11,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಕನ್ಯಾ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸಿಬ್ಬಂದಿ ಅವರು ಒಂದು 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಅಶೋಕ್ ಕುಮಾರ್ ಶಿಕ್ಷಕರು ಯತ್ನಾಳ್ ಕನ್ಯಾ ಪ್ರೌಢಶಾಲೆ ಶಿಕ್ಷಕರು ಯಡ್ರಾಮಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಕಿರಣಕುಮಾರ್ ಶಿಕ್ಷಕರು ಕನ್ಯಾ ಪ್ರೌಢಶಾಲೆ ಯಡ್ರಾಮಿ ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ಪಾಲಕರ ಪ್ರೌಢಶಾಲೆ ಯಡ್ರಾಮಿಯ ಸಿಬ್ಬಂದಿ ವರ್ಗ 10,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಶಿವಕುಮಾರ್ ಎಸ್ ಡಂಬಾಳ್ ಲ್ಯಾಬ್ ಅಧ್ಯಕ್ಷರು ನೌಕರರ ಸಂಘ ಯಡ್ರಾಮಿ ತಾಲೂಕು ಇವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ 11,000 ರೂಪಾಯಿಗಳನ್ನು ಕಾಣಿಕೆ ನೀಡಿದ್ದಾರೆ. ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಕೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಒಂದು ತಹಸೀಲ್ದಾರ್ಗಿರುವಂತಹ ಯಲ್ಲಪ್ಪ ಸಾಂಗರು ತಮ್ಮ ವೈಯಕ್ತಿಕವಾಗಿ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ರಘುರಾಮ್ ಸರ್ ತಹಸೀಲ್ದಾರ್ ತಹಸೀಲ್ದಾರ್ ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ನಾಗೇಂದ್ರಪ್ಪ ಪಾಟೀಲ್ ತಹಸೀಲ್ದಾರ್ ಆಫೀಸ್ ಇವರು ಕೂಡ ಹಾಗೂ ಮಾಲಿಂಗಯ್ಯ ಹಿರೇಮಠ ತಹಸೀಲ್ ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಮುತ್ತುರಾಜ್ ಆರ್ ಯಡ್ರಾಮಿ ರವಿಕಿರಣ್ ಗ್ರಾಮ ಪಂಚಾಯತಿ ಯಡ್ರಾಮಿ ತಹಸೀಲ್ ಆಫೀಸ್ ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಪ್ರಭು ಆಫೀಸರ್ ವೆಟನರಿ ಇವರು ಒಂದು ದನದ ದವಾಖಾನೆ ಇವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ 11,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಅದೇ ರೀತಿ ಇನ್ನೂ ಹಲವಾರು ಮಾನ್ಯರು ಇನ್ನೂ ಕಾಣಿಕೆ ನೀಡಿದ್ದಾರೆ. ಅದನ್ನು ಮುಂದಿನ ದಿನದಲ್ಲಿ ಅದೇ ರೀತಿಯಾಗಿ ಒಂದು ನಮ್ಮ ನೆಚ್ಚಿನ ಹಿತೈಷಿಗಳು ಹಾಗೂ ಸ್ನೇಹಿತರಾಗಿರುವಂತಹ ಶ್ರೀ ಮಯೂಪುರಿ ರುಕುಂಪುಟಿ ಚಿಂಚೋಳಿ ಇವರು ಕೂಡ ಈ ನಮ್ಮ ಈ ಕಾರ್ಯಕ್ರಮಕ್ಕೆ 11,111 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಅವನೇ ಕಟ್ಟಿ ಅಕ್ಷತೆ ಅಕ್ಷತೆ ಅದಾವ. ಓಕೆ, ಎಲ್ಲರಿಗೂ ಅಕ್ಷತೆ ಕೊಟ್ಬಿಟ್ಟು ಈಗ ದಿನ ಚಾಲು ಆಗತ್ತೆ. ಈಗ ಚಾಲು ಮಾಡಿದೆ ಬೀಗರ ಬೀಜರ್ ಕರ್ಕೊಂಡ್ ಬಂದಿರಿ. ಅವು ಪಾಯರಿ ತಂದಿರಿ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತ್ರೈಲೋಕ್ಯದ ಸಂಪದಾಲಿಕ್ಯ ಸಮುಲ್ಲೇಖನವತ್ತೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಾಗ್ರ ತಾಂ ಧರ್ಮಚಾರಿಣೀ ಶಂಭೋ ಪ್ರಣಮಾಮಿ ಪರಂ ಶಿವಂ. ಪಂಚಶ್ಯಾವತನೋ ಭೂತಾಂ ಪಂಚತತ್ವಾದಿನಾಯಕ ಪಂಚಸೂತ್ರಾಕೃತೋ ವಂದೇ ಪಂಚಾಕ್ಷರಿ ಮನೋಪಾಂ. ಓಂ ಶಿವ ಶಿವ ಶಂಭೋರಧ್ಯಾಯ ಪ್ರವರ್ತಮಾನಶ್ಚಾದ್ಯಬ್ರಹ್ಮಣೋದಿಜ ಪ್ರಾಧ್ಯೇಶೇ ದೋಹರಾವು ಕಲ್ಪೇ ವೈವಸರು ಮಂತ್ರೇ ಕಲಿಗೆ ಪ್ರಥಮೋಪಾಧ್ಯೆ ಜಂಬೂದೀಪೇ ಭರತವರ್ಷೇ ಭರತಖಂಡೇ ಮೇರೋ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕದೇಶೆ ಯಾವಾರಿಕಾ ಚಾಂದ್ರಮಾನೇನ ಶ್ರೀ ಶಾಲಿವಾನಶಿಕೆ 1947ನೇ ವಿಶ್ವನಾಮ ಸಂವತ್ಸರೆ ಶುಭವಾರೆ ಶುಭ ನಕ್ಷತ್ರೆ ಶುಭ ಯೋಗಿ ಗಣಯುಕ್ತಾಂ ಶ್ರೀ ಶರಣಬಸವೇಶ್ವರಃ ಯುವ ಮೂರ್ತ ಪೂಜಾಂ ಕರಿಷ್ಯೆ. ಓಂ ಕಲಶಸ್ಯ ಮುಖೇ ರುದ್ರಾಕಂಠೆ ವಿಷ್ಣು ಸಮಸ್ಥಿತ ಮೂಲೆ ತತ್ವಾಸ್ಥಿತೋ ಬ್ರಹ್ಮೇ ಮಧ್ಯಮಾಸೋ ಗಣಾಸ್ಮಿತ ಕುಕ್ಷೋತೋ ಸಾಗರ ಸರ್ವೇ ಸಪ್ತದೀಪಾ ವಸುಂಧರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅತಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಸಮಿದಂ ಕುರು. ಪರಮಾನಂದಬೋಧಬ್ಧೋ ನಿಮಗ್ನಾ ನಿಜಮೂರ್ತೆ ಸಾಂಘೋಪಾಂಗಮನಿಸ್ಥಾನಂ ಕಲ್ಪಯಾಮಿ ಪ್ರಸಿದ್ಧಮೇ. ಓಂ ಸತ್ಯೋ ಜಾತಂ ಪ್ರಬಧ್ಯಾಮಿ ಸತ್ಯ
तस्मान् भूद्वाय नमः वामदेवाय नमो ज्येष्ठाय नमः श्रेष्ठाय नमः कालाय नमः कलविकर्णाय नमः बलाय नमः बलप्रमतनाय नमः सर्वभूतदमनाय नमः मनोर्मनाय नमः अघोरेभ्यो तुघोरेभ्यो घोरघोरातरेभ्यः अस्तु रुद्रारूपेभ्यः तत्पुरुषाय विद्महे महादेवाय विधीमहे तन्नो रुद्रः प्रचोदयात् वनस्पतेरसोपेतो गन्धर्वदौतमम् आग्र्यः सर्वदेवानां धूपोऽयं प्रतिगतः धूपमाघ्रादयामि ॐ परमानन्दबोधभ्यो निमग्नानिजमूर्ते साङ्घोपङ्गमस्थानं कल्पयामि प्रसिद्धमे हिरण्यां लक्ष्मीं जातवेदो महवः तां जातवेदो लक्ष्मीमनपगामिनी यस्यां हिरण्मये इन्देयं धामस्पुरोहिताम् अश्वपूर्वारदामग्धेश्विनां प्रमोदिनी श्रियं देवी यमे कुले श्रीमान् पद्ममालिनी स्वामी उपक्वये श्रियम् आयनीति परायणी धूर्वारोहन्तो पुष्पणी रसस्य पुण्डरीकाणि समुद्रस्याग्रामहे कर्पूरदीपं दर्शयामि जयघण्टं श्रावयामि शिरसाष्टनमस्कारं करोमि प्रकृष्टपापनाशाय प्रकृष्टफलसिद्धे प्रसिद्धगणनायक सर्वान्तसाधनोपाय भालचन्द्राय ते नमः शिरसाष्टनमस्कारं करोमि श्रीमहागणाधीश्वरः गच्छ आवायामि आवितो भव स्थापयामि स्थापितो भव सन्निधो भव सन्मुखो भव अवकुण्डितो भव वरदो भव इति प्रदक्षिणं समर्पयामि सौराष्ट्रे सोमनाथं च श्रीशैले मल्लिकार्जुनम् उज्जैनि ममकारमौलेश्वरे परल्यवेदनाथं च ढाकेन भीमशङ्करं शेतुर्मुण्डेषु नागेशं धारुकावले हिमालये केदारं कुत्सुण्येश्वरये एतानि ज्योतिर्लिङ्गानि ॐ हरः ॐ नमस्ते अस्तु भगवान् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्री जगद्गुरु महाराज की जय श्री शाणबसवेश्वर महाराज की जय श्री वीरभद्रेश्वर महाराज की जय श्री मुरुगरुद्रेश्वर महाराज की जय श्री महात्मा बसवेश्वर महाराज की जय ಎಲ್ಲರಿಗೂ ಅಕ್ಷತ ಮುಟ್ಟವ ಯಾವ ಸುದಿನಂತು ದೇವಾ ತಾರಾಬಲಂತು ದೇವಾ ಗೌರೀಪತಿಂಗ್ರಿಂ ಸ್ಮರಾಮಿ ಸುಮೂರ್ತೋ ಸಾವಧಾನ ಸುಬಲಗ್ನೋ ಸಾವಧಾನ ಜೈ ಮಂಗಲಂ ಜಯ ನಮಃ ಪಾರ್ವದೇವ ಹರ ಹರ ಮಹಾದೇವ ಶ್ರೀ ಶಾಣಬಸವೇಶ್ವರ ಮಹಾರಾಜ್ ಕಿ ಶ್ರೀ ನಂದಿ ಬಸವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಶಾಣಬಸವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಮುರುಗರುದ್ರೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಭಾಗ್ಯವಂತಿ ಮಾತಾ श्री जगद्गुरु महाराज की जय श्री शाणबसवेश्वर महाराज की जय श्री वीरभद्रेश्वर महाराज की जय श्री मुरुगरुद्रेश्वर महाराज की जय श्री महात्मा बसवेश्वर महाराज की जय ಎಲ್ಲರಿಗೂ ಅಕ್ಷತ ಮುಟ್ಟವ ಯಾವ ಸಂಕಲ್ಪ ಮಾಡಿಕೊಂಡ್ರಿ ಇದು ಅಂಥಿಂಥ ಮದುವೆಯಲ್ಲ, ಸಾಕ್ಷಾತ್ ನಂದೀಶನ ಅವತಾರವಾಗಿರುವಂತಹ ಶರಣ ಬಸವ ಹಾಗೂ ಭಾವಿ ಮನೆತನದ ಮಾಷಾಳ ಗ್ರಾಮದ ಶಾಂತಲಿಂಗಪ್ಪನವರ ಮಗಳಾಗಿರುವಂತಹ ಮಹಾದೇವಿ
ಅವರಿಬ್ಬರು ಸಪ್ತಪದಿಯನ್ನು ತುಳಿಯುವುದರ ಮೂಲಕ ಇವತ್ತು ಸಂಸಾರಿಕ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡುವಂತಹ ಶುಭಗಳಿಗೆ ಅದ. ನಮ್ಮ ಹಿರಿಯರು ಸಹಿತ ಇಲ್ಲಿ ಬಂದ್ಬಿಡ್ಬೇಕು. ತಾಯಂದಿರು ನೀವು ಯಾರು ಅಕ್ಷತ ಅಲ್ಲಿಂದನೇ ಒಗ್ಯಾಕ ಹೋಗಬೇಡ. ಅಕ್ಷತ ಹಾಕೋದಕ್ಕೆ ಒಂದು ತರೀಕ ಅದ. ನಾವೇನ್ ಮಾಡ್ಕೋದು ಕಾಡದೇವ್ರ ಕಾಟಕ್ಕೆ ಅಲ್ಲೇ ಕುಂತ ಹಾಕಿಬಿಡ್ತೀವಿ, ಅದಲ್ಲ. ಅದು ಮಾಡಿದ್ವಿ ಅಂದ್ರೆ ನೀವು ಹೋಗಿದ್ದು ವ್ಯರ್ಥ ಆಗ್ತದೆ. ನಿಮಗೆ 5 ಸಲ ಬಂದು ಹಾಕೋದು ಬೇಡ. ಮಂಗಳಾರತಿ ಆದ್ಮೇಲೆ ತಾವೇ ಸ್ವತಃ ಇಲ್ಲಿ ಬಂದು ಸಂಕಲ್ಪವನ್ನ ಮಾಡಿ ನಿಮ್ಮ ಮನಸ್ಸಿಗೆ ಏನು ಅದ ಆ ತಾಯಿ ಭಗವಂತ ನಂದೀಶ್ವರಿಗೆ ನೀವೇನು ಸಮರ್ಪಣೆಯನ್ನ ಮಾಡ್ಬೇಕು ಅನ್ಕೊಂಡಿದ್ರು, ನಿಮ್ಮ ಮನೆಯೊಳಗೆ ನಡೆಯುವಂಥ ಏನಾದರೂ ಕಿರಿಕಿರಿ ಆಯಿತು, ಮತ್ತೊಂದಾಯ್ತು, ಮಗದಂತೂ ಅಸಂತೋಷಕ್ಕೆ ಏನಾದರೂ ಕಾರಣ ಆಗಿತ್ತು ಅಂದ್ರೆ ಅದೆಲ್ಲವನ್ನ ಬಗೆಹರಿಸಿ ಶರಣಬಸವ ನಿಮ್ಮಂಥ ತುಂಬ ಬದುಕು ನಮಗೂ ಕೊಡು ಅಂತ ಆಶೀರ್ವದಿಸು ಅಂತ ಹೇಳಿ ನೀವು ನಿಮ್ಮ ಮನಸ್ಸಿನೊಳಗೆ ಸಂಕಲ್ಪವನ್ನ ಮಾಡಿಕೊಂಡು ಅಕ್ಷತೆಯನ್ನ ಹಾಕ್ರಿ. ಆ ಶರಣ ಬಸವೇಶ್ವರ 100% 200% ನಿಮ್ಮ ಕೆಲಸ ಮಾಡೇ ತೀರಿಸ್ತಾರೆ ಅನ್ನೋದಕ್ಕೆ ಮತ್ತೆ ಈ ಕಾರ್ಯಕ್ರಮ ಸಾಕ್ಷಿ ಆಗ್ತದೆ ಅನ್ನುವಂಥ ಭಾವ ಅದು ನಂದದ. ಹಾಗಾಗಿ ಯಾರು ಅಲ್ಲಿಂದಲೇ ಅಕ್ಷತ ಒಗ್ಯಾಕ ಹೋಗಬೇಡ್ರಿ. ಮಂಗಳಾರತಿ ಆದ್ಮೇಲೆ ಬಂದು ನೀವು ಅಕ್ಷತೆಯನ್ನ ಹಾಕಬೇಕು ಅನ್ನುವಂಥ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಈಗ ಅಕ್ಷತೆಯ ಸಮಯ. ಶ್ರೀ ಗುರುಭ್ಯೋ ನಮಃ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಗಂಟೆ ಭದ್ರಾಸುಮಗೆ ಶರದಸ್ತತಂ. ಓಂ ತದೇವ ಲಗ್ನಂ ಸುದಿನಂತು ದೇವಾ ತಾರಾಬಲಂತು ದೇವಾ ಗೌರೀಪತಿಂಗ್ರಿಂ ಸ್ಮರಾಮಿ. ಸ್ವಮೂರ್ತೋ ಸಾವಧಾನ ಸುಬಲಗ್ನೋ ಸಾವಧಾನ ಜೈ ಮಂಗಲಂ ಜಯ ನಮಃ ಪಾರ್ವತಿ ಹರ ಹರ ಮಹಾದೇವ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ನಂದಿ ಬಸವೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಗುರುರುದ್ರೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಭಾಗ್ಯವಂತಿ ಮಾತಾ ಕಿ ಜಯ. ಶ್ರೀ ಮಹಾಲಕ್ಷ್ಮಿ ಮಾತಾ ಕಿ ಜಯ. ಶ್ರೀ ಗ್ರಾಮ ದೇವತಿ ಮಾತಾ ಕಿ ಜಯ. ಜೈ ಮಂಗಲಂ ಜಯ ನಮಃ ಪಾರ್ವತಿ ಹರ ಹರ ಮಹಾದೇವ. ನೀವು ಹೇಳಿ ಮುಂದೇನು ಹೇಳ್ಬೇಕು ಹೇಳಿ. ಹಾಂ ಎಸ್. ಶರಣಬಸವೇಶ್ವರರ ಮತ್ತು ಮಹಾದೇವಿ ತಾಯಿಯವರ ಮದುವೆಯನ್ನು ತಾವೆಲ್ಲ ಸಾಕ್ಷಾತ್ವಾಗಿ ಕಂಡಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರುವಂಥ ನಮ್ಮೂರಿನವರೇ ಆಗಿರುವಂಥ ಮುರುಗೇಂದ್ರ ವಿರಕ್ತ ಮಠದ ಪರಮ ಪೂಜ್ಯ ಯುವ ಯತಿಗಳಾಗಿರುವಂಥ ಶ್ರೀಮನ್ ನಿರಂಜನಾಪುರ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ತುಲಾಭಾರ ಸೇವೆಯನ್ನು ನಮ್ಮ ಪ್ರಸಿದ್ಧ ಬೆಳ್ಳಿ ಮತ್ತು ಬಂಗಾರದ ವ್ಯಾಪಾರಿಗಳಾಗಿರುವಂಥ ನಾಗನಗೌಡ ಸಿದ್ದನಗೌಡ ಶಾಪೂರ್ ಅವರು ನಾಳೆ 27ನೇ ತಾರೀಕಿಗೆ ಅವರು ಮಹಾಪೂಜ್ಯರಿಗೆ ಇದೇ ವೇದಿಕೆಯ ಮೇಲೆ ತುಲಾಭಾರ ಸೇವೆಯನ್ನು ದಂಪತಿಗಳ ಸಮೇತವಾಗಿ ಆಗಮಿಸಿ ಮಾಡ್ತಾ ಇದ್ದಾರೆ. ಆ ಸೂಚನೆಯನ್ನು ತಮಗೆಲ್ಲ ಈ ಮೂಲಕ ತಿಳಿಸಿ ಈಗ ಮುಂದಿನ ಪ್ರವಚನ ಪುರಾಣವನ್ನು ಪೂಜೆಯನ್ನು ಪ್ರಾರಂಭಿಸಬೇಕು ಕೇಳ್ಕೊತಾ. ಸಪ್ತ ಪದಿಯನ್ನ ತುಳಿದ ಶರಣ ಬಸವರು ಹಾಗೂ ಮಹದೇವಮ್ಮನವರು ಮದುವೆಗೆ ಬಂದಿರುವ ಗಣ್ಯಾತಿ ಗಣ್ಯರೆಲ್ಲ ಹಿರಿಯರೆಲ್ಲ ಶುಭಾಶೀರ್ವಾದವನ್ನು ತಿಳಿಸಿ ಮಹದೇವಮ್ಮನವರಿಗೆ ಎಲ್ಲೆಲ್ಲದ ಸಡಗರದಿಂದ ಆ ಊರಿನ ಜನತೆ ಶೃಂಗಾರವನ್ನ ಮಾಡಿ ಅರಳ ಗುಂದಗಿಗೆ ಕೊಟ್ಟು ಕಳಿಸುವ ಸಮಯ ಬರ್ತದೆ. ಮದುವೆ ಅಂದ್ರೆ ಹಂಗ ಇರ್ತದೆ. ಇಷ್ಟು ವರ್ಷಗಳ ಕಾಲ ತವರು ಮನೆಯೊಳಗ ಅಕ್ಕ, ಅಣ್ಣ, ತಮ್ಮ, ತಂಗಿ, ಬಂಧು ಬಳಗ, ಅಕ್ಕ ಪಕ್ಕದವರೆಲ್ಲರನ್ನ ಬಿಟ್ಟು
ಗಂಡನ ಮನೆಯೇ ಸ್ವರ್ಗ ಅಂತ ತಿಳಿದು ತಾವುಗಳೆಲ್ಲ ಇಲ್ಲಿ ಬಂದಿರುವಂಥವರಾಗ್ತೀರಿ. ನಿಮ್ಮ ಧೈರ್ಯ ನಾವೆಲ್ಲರೂ ಮೆಚ್ಚಿಕೊಳ್ಬೇಕಾಗಿರುವಂಥದ್ದೇ. ನಿಮ್ಮೆಲ್ಲರ ಸಹನೆ ನಾವು ಮೆಚ್ಚಿಕೊಳ್ಳಲೇಬೇಕಾಗಿರುವಂಥದ್ದು. ಅಂಥದೇ ಸಂದರ್ಭ ಆ ಮಾಷಾಳ ಗ್ರಾಮದೊಳಗ ನಡೆಬರುತ್ತದೆ. ಯಾವ ಘಳಿಗೆಯೊಳಗ ಮಹದೇವಮ್ಮನವರು ಇಲ್ಲಿಯವರೆಗೂ ಯಾವ ಪುರಾಣದೊಳಗೂ ಅವರ ತಾಯಿಯ ಹೆಸರನ್ನ ನಮೂದಿಸಿಲ್ಲ. ಬರೀ ಶಾಂತಲಿಂಗಪ್ಪನವರ ಮಗಳು ಅನ್ನುವಂಥದ್ದು ಮಾತ್ರ ನಮೂದಿಸಿದ್ದಾರೆ. ಶಾಂತಲಿಂಗಪ್ಪನವರ ಮಗಳಾಗಿರುವಂತ ಮಹದೇವಮ್ಮನವರು ಒಂದೇ ಸಮನೆ ಧಾರಾಕಾರವಾಗಿ ಕಣ್ಣೀರ ಹಾಕ್ತ ದುಃಖ ಮಡುಗಟ್ಟಿ ಒಂದೇ ಸಮನೆ ಅಳಬೇಕಾದ್ರೆ ತಂದೆಯ ಹೆಗಲಿಗೆ ಹೆಗಲು ಕೊಟ್ಟು ಕಣ್ಣೀರ ಹಾಕ್ಬೇಕಾದ್ರೆ ಶಾಂತಲಿಂಗಪ್ಪನವರು ಒಂದು ಮಾತು ಹೇಳ್ತಾರೆ. ಇಷ್ಟು ದಿವಸ ತೌರ ಮನೆಯೊಳಗ ರಾಣಿಯ ಹಾಗ ಬದುಕು ಮಾಡಿದ ನೀನು ಇವತ್ತಿನಿಂದ ಗಂಡನ ಮನೆಯೇ ನಿನಗೆ ಸ್ವರ್ಗ ಆಗ್ತದೆ. ಕಷ್ಟ ಬರಲಿ, ಸುಖ ಬರಲಿ, ನೆಮ್ಮದಿ ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಎಲ್ಲವೂ ಭಗವಂತನ ಪಾದಕ್ಕ ಅರ್ಪಣೆ ಮಾಡಿ ನೀನು 63 ಬದುಕು ಮಾಡಬೇಕು, 36 ಬದುಕು ಮಾಡಬಾರ್ದು. 63, 36 ವ್ಯತ್ಯಾಸ. 63 ಬರೀರಿ, 36 ಬರೀ. 36 3 ಒತ್ತಟ್ಟಿಗೆ ಮುಖ, 6 ಒತ್ತಟ್ಟಿಗೆ ಮುಖ. ಅದೇ 63 ಬರೀರಿ, ಉಲ್ಟಾ ಮಾಡಿ. 6ರ ಮುಖ 3, 3ರ ಮುಖ 6 ನೋಡ್ತದೆ. ಗಂಡ ಹೆಂಡತಿಯ ಬದುಕು 63 ಆಗಬೇಕು ಅಂತ ಹೇಳಿ ಶಾಂತಲಿಂಗಪ್ಪನವರು ಮಗಳಿಗೆ ಉಪದೇಶವನ್ನ ಕೊಟ್ಟು ಹೇಳ್ತಾರ. ಪ್ರೀತಿ ಅನ್ನೋದಕ್ಕೆ ಕಡಿಮೆ ಮಾಡಕ್ ಹೋಗಬೇಡ. ನಿನ್ನ ಅತ್ತೆ ಮಾವರ ಪಾದ ಮತ್ತೆ ನಿನ್ನ ಗಂಡನ ಸಿರಿಪಾದ ನೆನೆದಾರ ಬೆನ್ನ ಹಿಂದ ಆದ ಕೈಲಾಸ ಅಂತ ಹೇಳಿ ಜಾನಪದ ಗರತಿ ಬರೆಯುವ ಹಾಗೆ ಶಾಂತಲಿಂಗಪ್ಪನವರು ಉಪದೇಶವನ್ನ ಕೊಡ್ತಿದಾರ. ಗಂಡನ ಮನೆಯೊಳಗ ಭೇದಾನಿ ಮಾಡಿದ್ರ ತವರ ಮನೆಗೆ ಕೆಟ್ಟ ಹೆಸರು ಬರ್ತದ. ಕೆಟ್ಟ ಹೆಸರು ಬರುವ ಕೆಲಸ ಮಾಡಕ್ಕೆ ಹೋಗಬೇಡ ತಂಗಿ. ನೀನು ನಿನ್ನ ಮನೆಯೊಳಗ ಖಾರ ರೊಟ್ಟಿ ಉಂಡ್ರು ಪರವಾಗಿಲ್ಲ, ಇನ್ನೊಬ್ಬರ ಮನೆಗೆ ಹೋಗಿ ನನಗ ಬಡತನ ಅದ ಅಂತ ಹೇಳಕ್ ಹೋಗಬೇಡ. ಸಿರಿತನದ ಸುಪತ್ತಿಗೆಯ ಬದುಕು ನೀನು ಮಾಡಬೇಕು. ಕಷ್ಟ ನಷ್ಟ ನೋವು ನಲಿವುಗಳೆಲ್ಲ ಹೊಸ್ತಲದ ಒಳಗ ಇರಬೇಕು ಹೊರತಾಗಿ ಹೊಸ್ತಲದ ಹೊರಗೆ ಹೋಗಬಾರದು. ಯಾವಾಗ ಹೊಸ್ತಲದ ಹೊರಗೆ ಹೋಗ್ತದೋ ಕಟ್ಟಿಗೆ ಕುಂತ ಮಂದಿ ಮಾತಾಡಕ ಚಾಲು ಮಾಡಿಬಿಡ್ತದ. ಅದಕ್ಕ ನಿನ್ನ ಮನೆತನದ ಘನತೆ ಕೀರ್ತಿ ಗೌರವ ಉಳಿಸುವುದು ನಿನ್ನ ಕೈಯೊಳಗದ ಅಂತ ಉಪದೇಶವನ್ನ ಕೊಡ್ತಾರೆ. ನಿನ್ನ ಜೀವನದಲ್ಲಿ ನಿನ್ನ ಪ್ರಿಯದ ಬಂದೆ ನಿನ್ನ ಜ್ಞಾನದಲ್ಲಿ ತವರೂರ ಮನೆಯು ನಿನಗ ಬಿಟ್ಟಾಗಿದ್ದಲ್ಲ. ತವರೂರ ಮನೆಯು ನಿನಗೆ ಬಿಟ್ಟಾಗಿದ್ದಲ್ಲ. ನಿನ್ನ
ಕೊನೆ ತನಕ ಅತ್ತೆಯ ಮನೆಯ ಉಸಿರಾದು ಸಾಕು ಇದು ತನಕ ಮುತ್ತೈದೆಂದು ಹೆಸರಾಗಬೇಕು ಕೊನೆ ತನಕ ಅತ್ತೆಯ ಮನೆಯ ಉಸಿರಾದು ಸಾಕು ಇದು ತನಕ ಮುತ್ತೈದೆಂದು ಹೆಸರಾಗಬೇಕು ಪತಿ ಸೇವೆ ಕೊನೆಯವರೆಗೂ ಮನ ಮುಟ್ಟಿ ಮಾಡಮ್ಮ ಅವನ ಸೇವೆಯಲ್ಲಿ ನೀನು ಸ್ವರ್ಗವಾಸಿಯಾದಮ್ಮ ಅವನ ಸೇವೆಯಲ್ಲಿ ನೀನು ಸ್ವರ್ಗವಾಸಿಯಾದಮ್ಮ ಅವನ ಸೇವೆಯಲ್ಲಿ ನೀನು ಸ್ವರ್ಗವಾಸಿಯಾದಮ್ಮ ಮನೆಯು ನಿನ್ನದೇ ಮುದ್ದಾಗಿ ಹುಟ್ಟಿದ ನೀನು ಮಗಳಾಗಿ ಬೆಳೆದ ನೀನು ಸೊಸೆಯಾಗಿ ನಡೆಯುವ ನೀನು ಅತ್ತೆಯಾಗಿ ಬಾಳುವೆ ಮುದ್ದಾಗಿ ಹುಟ್ಟಿದ ನೀನು ಮಗಳಾಗಿ ಬೆಳೆದ ನೀನು ಸೊಸೆಯಾಗಿ ನಡೆಯುವ ನೀನು ಅತ್ತೆಯಾಗಿ ಬಾಳುವೆ ಹೆಚ್ಚೇನು ಹೇಳುವುದಿಲ್ಲ ಹೆಚ್ಚಿ ಹೇಳಿದರೆ ಕನ್ಯಾಗ ನಡೆದ ನಿನ್ನ ಗುರುವ ಹತ್ತ ಮೆಚ್ಚುವುದಿಲ್ಲ ಶಿವನೊಂದ ನಿನ್ನ ಸಹೋದರ ತಿಳಿದಷ್ಟು ಹೇಳಿದನಲ್ಲ ಶಿವನೊಂದ ನಿನ್ನ ಸಹೋದರ ತಿಳಿದಷ್ಟು ಹೇಳಿದನಲ್ಲ ಅವರ ಮನೆಯು ನಿನ್ನದೇ ಬಿಟ್ಟಾಯಿತಲ್ಲ ಅವರ ಮನೆಯು ನಿನಗೆ ಬಿಟ್ಟಾಯಿತಲ್ಲ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ ಬೇರೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ ಇನ್ನೊಬ್ಬರ ಮನೆಗೆ ಇಂದಿನ ಈ ಮದುವೆಯ ದಾಸೋಹ ಸೇವೆಯನ್ನ ಸಲ್ಲಿಸಿರುವಂತ ಹಿರಿಯರಾಗಿರುವಂಥ ಶ್ರೀಮತಿ ಶಾಂತಮ್ಮ ಶ್ರೀ ಮಾಂತಪ್ಪ ತುಪ್ಪ ACC ಏಜೆನ್ಸಿಯವರು ಬಂದು ದಂಪತಿಗಳ ಸಮೇತವಾಗಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಮಾಂತಪ್ಪ ಸಾವು ತುಪ್ಪ ದಂಪತಿಗಳ ಸಮೇತವಾಗಿ ಅದೇ ರೀತಿ ಅವರ ಶ್ರೀಮತಿಯವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾಳಿನ ಪ್ರಸಾದ ಸೇವೆಯನ್ನ ನಮ್ಮ ಶರಣಪ್ಪ ಪೂಜಾರಿ ಮುಳ್ಳೊಳ್ಳಿ ಅವರ ಅಳಿಯ ಶರಣಗೌಡ ಪಂಪಣ್ಣ ಬಸಗೌಡರು ಅಗ್ರೋ ಕೇಂದ್ರ ಶಾಪೂರ್ ಇವರು ನಾಡಿನ ಪ್ರಸಾದ ಸೇವೆಯನ್ನು ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಯಾವ ಶರಣಗೌಡ ಪಂಪಣ್ಣ ಹೊಸಗೌಡರ ಅವರ ಮಗಳು 13 ವರ್ಷದ ಬಾಲಕಿ ನಾಳೆ ವಿಶೇಷವಾಗಿ ತನ್ನ ನೃತ್ಯ ಪ್ರದರ್ಶನವನ್ನು ಈ ವೇದಿಕೆ ಮೇಲೆ ಮಾಡ್ತಾ ಇದ್ದಾಳೆ ಎಂದು ಸೂಚನೆಯನ್ನು ತಿಳಿಸುತ್ತಾ, ನಾಡಿದ್ದು 19ನೇ ತಾರೀಕಿಗೆ ಸೋಪಣ್ಣ ತಂದಿ ಬಸಪ್ಪ ಮಾತಂಗಿ ಅಂದರೆ ಮಾಧವ ಅವರು 19ನೇ ತಾರೀಕಿನ ಅವರೊಬ್ಬ ಕಾಯಿಪಲ್ಯ ಮಾರುವ ವ್ಯಾಪಾರಿ ಮತ್ತು ಈ ರೀತಿ ಇರುವುದರಿಂದ ಅವರು 19ನೇ ತಾರೀಕಿಗೆ ಬಸವರಾಜ್ ಮಲ್ಕಾಜಪ್ಪ
ಅದೇ ರೀತಿ 19ನೇ ತಾರೀಕಿಗೆ ಈಗಾಗಲೇ ತಿಳಿಸಿದಂತೆ ಸೋಪಣ್ಣ ತಂಗಿ ಬಸಪ್ಪ ಮಾತಂಗಿ ವ್ಯಾಪಾರಿ ವ್ಯಾಪಾರಿಗಳ ಮಹೋತ್ಸವ ಇರುತ್ತದೆ. 20ನೇ ತಾರೀಕಿಗೆ ನಮ್ಮ ಪಕ್ಕದ ಗ್ರಾಮದವರಾಗಿರುವಂಥ ಶಿಕ್ಷಕರಾಗಿ ಈಗ BRC ಆಗಿ ಸೇವೆ ಸಲ್ಲಿಸುತ್ತಿರುವಂಥ ನಮ್ಮವರೇ ಆಗಿರುವಂಥ ಆತ್ಮೀಯರಾದ ಮಲ್ಲನಗೌಡ ಪಾಟೀಲ್ BRC ಅವರು ಹಾಗೂ ಚಿಂತನಗೌಡ ಪಾಟೀಲ್ ಶಿಕ್ಷಕರು ಅವರ ಐನಾಪುರದವರು ಅವರಿಬ್ಬರು ಸೇರಿ ಅವರು ನಾಡಿದ್ದು 20ನೇ ತಾರೀಕಿಗೆ ಅವತ್ತು ಹಂತಿ ಕಾರ್ಯಕ್ರಮ ಇರುತ್ತೆ. ಅವತ್ತು ವಿಶೇಷವಾಗಿ ಕರಿಗಡಬ ಮತ್ತು ತುಪ್ಪದ ಪ್ರಸಾದವನ್ನು ಮಾಡಿಸಬೇಕೆಂದು ಅವರು ಸಂಕಲ್ಪವನ್ನು ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗ್ರಾಮದ ಯುವಕರು ಪ್ರಗತಿಪರ ರೈತರು ಆಗಿರುವಂಥ ನಮ್ಮ NR ಪಾಟೀಲ್ ಅವರ ಸಹೋದರ ಬಸನಪ್ಪಗೌಡರ ಮಗನಾಗಿರುವಂಥ ಮಲ್ಲನಗೌಡ ಬಸನಪ್ಪಗೌಡ ಸೋಮಪ್ಪಗೌಡರವರು 21ನೇ ತಾರೀಕಿನ ಪ್ರಸಾದ ಶೈಲಿಯನ್ನು ಒಪ್ಪಿಕೊಂಡಿದ್ದಾರೆ ಎಂದು ಈ ಮೂಲಕ ತಿಳಿಸಿ ಹದಿನೆಂಟನೇ ತಾರೀಕಿಗೆ ನಮ್ಮ KPS ಶಾಲೆಯ ಮುಖ್ಯ ಗುರುವಾಗಿರುವಂಥ ಮತ್ತು ನಿವೃತ್ತ ಶಿಕ್ಷಕರಾಗಿರುವಂಥ ಮಲ್ಲಿಕಾರ್ಜುನ ಮಾಸ್ತರ್ ಮಣ್ಣಿಯವರ ಸುಪುತ್ರನಾಗಿರುವಂಥ ಬಸವರಾಜ ಮಣ್ಣಿ ಸರ್ ಅವರು 18ನೇ ತಾರೀಕಿನ ಪ್ರಸಾದ ಸೇವೆಯನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಹಾಂತಪ್ಪ ಚಿಗರಿಯವರು ಈ ಒಂದು ಕಾರ್ಯಕ್ರಮದ ಅಂಗವಾಗಿ 10,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳು. ಮೊನ್ನೆ ತಾನೇ ತೊಟ್ಟಿಲು ಕಾರ್ಯಕ್ರಮದೊಳಗೆ ಲಿಂಗೈಕ್ಯರಾಗಿರುವಂಥ ನಮ್ಮ ಶ್ರೀಶೈಲ ಪುರಾಣಿಕ್ ಅವರ ಮೊಮ್ಮಗನನ್ನ ತೊಟ್ಟಿಲೊಳಗೆ ಹಾಕಿ ಜೋಗುಳವನ್ನು ಪಾಡಿರುವಂತಹ ಶುಭ ಗಳಿಗೆಯಲ್ಲಿ ನಾವು ಅವತ್ತಿನ ದಿವಸನೇ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಕೊಡಕ್ಕಾಗಿರಲಿಲ್ಲ. ಇವತ್ತು ಅವರಿಗೆ ಅವರ ತಾಯಿಯಾಗಿದ್ದ ಶ್ರೀಮತಿ ಕವಿತಾ ಅವರು ಬಂದು ಶರಣ ಬಸವೇಶ್ವರ ಧರಿಸಿಕೊಂಡಿರುವಂತಹ ಲಿಂಗದ ಕಾಯಿ ಮತ್ತು ಉಡುದಾರ ಮತ್ತೆ ಬಟ್ಟೆ ಮತ್ತೆ ಕಾಪಿ ಮತ್ತೆ ಪೆನ್ಗಳನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇವೆ. ಕಂಪ್ನಿಗಿಂತ ಬದಲು ಭಾಳ ಆಗ್ತದೆ. ನಾಳೆ ಒಂದು ಏನು ಕೊಡೋಣ ಹೌದಾ? ಇನ್ನೊಂದು ಐಟಮ್ ನಾಳೆ ಶ್ರೀಮತಿ ಕವಿತಾ ಚೆನ್ನಯ್ಯ ಗಂಟು ಶ್ರೀಮತಿ ಕವಿತಾ ಚೆನ್ನಯ್ಯ
ಘಂಟಿಮಠ್ ಅವರು 5,001 ರೂಪಾಯಿಗಳನ್ನ ಕಾಣಿಕೆಯನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಕೊಡುವುದರ ಮೂಲಕ ತಮ್ಮ ಕಾಣಿಕೆಯನ್ನು ಸಮರ್ಪಿಸಿಕೊಂಡಿದ್ದಾರೆ. ಕಾವೇರಿ ಶ್ರೀಮತಿ ಕಾವೇರಿ ಚೆನ್ನಯ್ಯ ಘಂಟಿಮಠ್ ಚಂದ್ರಶೇಖರ್ ನಾನು ಒಂದು ಲಗ್ನಕ್ಕೆ ಹೋಗಿದ್ದೇವ. ಕರೆಕ್ಟ್ ಟೈಮಿಗೆ ಕುಂತಿದ್ದೆ ವೇದಿಕೆ ಮೇಲೆ. ಒಬ್ಬ ಹೆಣ್ಮಗಳು ಓಡಿ ಬಂದೆ ಮತ್ತೆ ನಿಂದ್ರ ನಾವು ಹೋಗ್ಲಾರ್ದಾಗ ಕರೆಕ್ಟ್ ಟೈಮಿಗೆ ಹೋಗ್ಲಾರ. ಕರೆಕ್ಟ್ ಟೈಮಿಗೆ ಹೋಗೋದೇ ಇಲ್ಲ, ಭಾಳ ಕಡಿಮೆ. ದಿವಸಕ್ಕೆ ಎಂಟಾಗ್ತಿದ್ದಾಗ ಎಲ್ಲಿ ಕರೆಕ್ಟ್ ಹೋಗೋದಾಗಲ್ಲ. ಆ ಲಗ್ನಕ್ಕೆ ಹೋಗ್ಬಿಟ್ಟೆ ಮತ್ತೆ ನಿಲ್ಲು ಏನವ ಏನಾಗ್ಯದ ಸೊಂಕೋದ್ರಿ ಅದು ಏನು ಲಗ್ನ ಮಾಡ್ಕೊಂಡೆ ಬಿಟ್ಟಿನಿ ಏನು ಗೊತ್ತಾಗ ಸೊಂಕೋದು ಆಯ್ತು ಅಂತ ಅಂತೀನಿ. ಜಲ ಹತ್ತಿ ಹೇಳ್ತೀನಿ ಎದಕ್ಕೆ ತಿಳಿಲಿಲ್ಲ ನನಗೆ. ಓಸು ಸುರ್ಗಿ ಸಾಮಾನು ತಂದ್ರ ಮತ್ತೆ ಬುಟ್ಟಿಯಾಗ ಉಪ್ಪಿಟ್ಟು ನೀರಾಗ ಚಮಚ ಬಿಟ್ಟು ಬಂದಾರಲ್ಲ ಬಾಗ್ರ ಕ್ಯಾನ್ಸರ್ ಅಂದಕ್ಕೆ. ಇಂಥ ಲಗ್ನಗಳು ಸಮಾಜದೊಳಗೆ ಅನ್ನೋದು ಹೇಳಾಕತ್ತೀನಿ. ಹೆಂಡತಿ ಗಂಡನಿಗೆ ಮಾರ್ಗದರ್ಶಕಳಾಗಿ ಬದುಕನ್ನ ಮಾಡಬೇಕು. ಹೆಂಡತಿ ಗಂಡನಿಗೆ ಮಾರ್ಗದರ್ಶಕಳಾಗಿ ಬದುಕು ಮಾಡಬೇಕು. ಹೊಸದರಾಗಿ ಮದುವೆಯಾದ ಗಳಿಗೆಯೊಳಗ ತವರು ಮನೆಗೆ ಹೋದ ಹೆಂಡತಿ ಗಂಡಗ ಹೆಂಡತಿಯ ಮುಖವನ್ನ ನೋಡ್ಲಿಲ್ಲ ಅಂದ್ರೆ ಅವತ್ತಿನ ದಿವಸ ಊಟ ಹೋಗ್ತಿರ್ಲಿಲ್ಲ. ಅಂಥ ಅನನ್ಯವಾದ ಪ್ರೀತಿಯಿಂದ ಬದುಕನ್ನ ಮಾಡುವ ಗಳಿಗೆಯೊಳಗ ಯಾವ ಹೆಂಡತಿ ಮಧ್ಯಾಹ್ನದ ಸಮಯಕ್ಕ ತವರು ಮನೆಗೆ ಹೋದ ಗಳಿಗೆಯೊಳಗ ರಾತ್ರಿ 9-10 ಆಗ್ತದ. ಗಂಡಗ ಹೆಂಡತಿಯ ಮುಖವನ್ನ ನೋಡ್ಲಿಲ್ಲ ಅಂದ್ರೆ ಊಟ ಹೋಗ್ಲಿಲ್ಲ. ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಯನ್ನ ನೋಡ್ಬೇಕು ಅಂತ ಆತನು ಹೊರಟ. ಹೋಗಬೇಕಾದ್ರ ನದಿ ಅಡ್ಡಲಾಗಿ ಹರಿದಿತ್ತು. ನದಿ ತುಂಬಿ ಹರಿದಿತ್ತು. ಯಾವಾಗ ನದಿ ತುಂಬಿ ಹರಿದುಕೊಂಡು ಹೋಗುವ ಗಳಿಗೆಯೊಳಗ ಹೆಂಗಾದ್ರೂ ಮಾಡಿ ನಾನು ಹೆಂಡತಿ ಮುಖ ನಾನು ನೋಡ್ಲೇಬೇಕಂತ ಗಂಡ ದಂಡಿಗೆ ಹೋಗಿ ನಿಂದಿರ್ತಾನ. ಅಮಾವಾಸ್ಯೆ ಕತ್ತಲೆಯೊಳಗ ಆ ನದಿಯ ದಂಡೆಯೊಳಗ ಗಿಡದ ಬಡ್ಡಿ ಬಿದ್ದಂಗ ಆಗಿರ್ತದ, ಬಹಳ ದಪ್ಪಾಗಿತ್ತು. ಅದನ್ನ ಹೋಗದ್ರ ಮ್ಯಾಲ ಕುಂದಿರ್ತಾನ. ಅವ ಅನ್ಕೊಳ್ತಾನ ಬಹುಶಃ ನದಿ ಉಕ್ಕಿ ಬರ್ತದಂತ ನನ್ನ ಹೆಂಡತಿಗೆ ಗೊತ್ತಿತ್ತು ಅನಿಸ್ತದ. ನಾ ಎಷ್ಟೊತ್ತಿದ್ರು ಬರ್ತೀನಿ ಅನ್ನುವಂಥದ್ದು ನನ್ನ ಹೆಂಡತಿಗೆ ಗೊತ್ತದ ಅನಿಸ್ತದ. ಅದಕ್ಕೆ ಈ ಗಿಡದ ಬಡ್ಡಿ ಇಲ್ಲಿ ಬಿಟ್ಟಾಳ ನನ್ನ ಹೆಂಡತಿ ಅಂತ ತಿಳಿದ. ಅಮಾವಾಸ್ಯೆ ಕತ್ತಲೆಯೊಳಗ ಅದರ ಮ್ಯಾಲ ಕುಂತು ಹೊಂಟ. ನದಿ ದಾಟದ ನದಿ ದಾಟಿದ ಮೇಲೆ ಇದು ಏನು ಗಿಡದ ಬಡ್ಡಿ ಅಂತ ದಂಡಿಗೆ ಬಿಸಾಕಿ ಹೊರಟ. ಯಾವಾಗ ಹೆಂಡತಿಯ ಮನೆ ಬಂತು, ಅತ್ತೆ ಮಾವಂದಿರು ಕಾಲಾಗ ಕೆಳಗ ಮಲ್ಕೊಂಡಾರ. ಹೆಂಡತಿನ ನೋಡ್ತಾನ, ಕಾಣಲಿಲ್ಲ. ಅಮಾವಾಸ್ಯೆ ಕತ್ತಲಿತ್ತು. ನನ್ನ ಹೆಂಡತಿ ಕೆಳಗ ಮಲ್ಕೊಂಡಿಲ್ಲ, ಆಕಿ ಮ್ಯಾಲ ಮಲ್ಕೊಂಡಾಳ ಅಂತ ಹೇಳಿ ಇವರಿಬ್ಬರಿಗೆ ಎಬ್ಬಸ್ರ. ಮತ್ತೆ ಇವರಿಬ್ಬರು ಗಾಬರಿ ಆಗ್ತಾರಂತ ಎಬ್ಬಸ್ಲಿಲ್ಲ. ಹಿತ್ತಲುಗಳೊಳಗ ಹೋಗ್ತಾನ. ಹಿತ್ತಲುಗಳೊಳಗ ಹೋಗಿ ಏನೋ ಇಳಿ ಬಿದ್ದಾದಂತ ಹೇಳಿ ನೋಡ್ತಾನ. ನನ್ನ ಹೆಂಡತಿ ಬಹುಶಃ ಬರ್ತೀನಂತ ಗೊತ್ತಾಗಿದೆ, ಇದೊಂದು ಹಗ್ಗ ಬಿಟ್ಟಾಳ ಅಂತ ಹೇಳಿ ಹಗ್ಗ ಇಟ್ಕೊಂಡ ಮ್ಯಾಗ ಹತ್ತಿ ಹೋಗಿ ಬಿಡ್ತಾನ. ಹೆಂಡತಿಗೆ ಎಬ್ಬಿಸ್ತ. ಯಾವಾಗ ಹೆಂಡತಿಗೆ ಎಬ್ಬಿಸಿದಾಗ ಹೆಂಡತಿ ಕೇಳ್ತಾಳ, ಹೆಂಗೆ ಬಂದಿ ನೀನು? ನದಿ ಉಕ್ಕಿ ಬಂದಾಗ ಅಷ್ಟಕ್ಕೂ ಕೆಳಗೆ ನಮ್ಮ ಅವ್ವ ಅಪ್ಪ ಕಾಲಾಗ ಮಲ್ಕೊಂಡಾರ, ಅವರಿಗೆ ಗೊತ್ತಾಗ್ಲಾರ್ದಂಗ ನೀ ಹಂಗ ಮ್ಯಾಲ ಹತ್ತಿ ಬಂದಿ ಅಂತ ಕೇಳದಾಗ ಗಂಡ ಹೇಳ್ತಾನ, ನಾ ನಿಮ್ಮ ಅವ್ವ ಅಪ್ಪಗ ನಾ ಯಾಕೆ ಎದ್ದೇಳಿಸ್ಲೇವ? ನನ್ನ ಸಲುವಾಗಂತ ಹಿಂದ ಏನು ಬಿಟ್ಟಿ ಹಗ್ಗ ಬಿಟ್ಟಿದ್ದಲ್ಲ, ಈ ಹಗ್ಗ ಇಟ್ಕೊಂಡು ಮ್ಯಾಲ ಬಂದಿ ಅಂದಾಗ ನಡಿ ನೋಡು ಅಂತ ಹೇಳಿ ದೀಪದ ಬೆಳಕಿನ್ಯಾಗ ದೀಪ ತಗೊಂಡು ಬಂದ ಯಾವ ಹಗ್ಗ ಅಂತ ನೋಡ್ತಾರ. ಹಗ್ಗಿರ್ಲಿಲ್ಲ, ಹೆಬ್ಬ ಬಿತ್ತು. ಹಗ್ಗಿರಲಿಲ್ಲ, ಹೆಬ್ಬ ಬಿತ್ತು. ಹೆಬ್ಬವನ್ನು ನೋಡಿದ ಗಂಡ ಹೆಂಡತಿ ಒಂದೇ ಸಮಯ ಥರ ಅಂತ ನಡುತ್ತಾರ. ಆಗ ಹೆಂಡತಿ ಮುಂದುವರೆದೊಂದು ಪ್ರಶ್ನೆ ಕೇಳ್ತಾಳ, ನಾ ಬರ್ಬೇಕಾದ್ರೆ ನದಿ ಬಹಳ ಶಾಂತಿ ಇತ್ತು, ಈಗ ಸಾಯಂಕಾಲದ ಹೊತ್ತಿಗೆ ನದಿ ಉಕ್ಕಿ ಬಂದದಂತ ಇಡೀ ಊರ್ ಜನ ಮಾತಾಡಕತ್ತದ, ಉಕ್ಕಿದ ನದಿಯೊಳಗ ನೀ ಹಂಗ ಬಂದಿಯೋ ಅಂತ ಹೋಗಿ ನೋಡ್ತಾರ. ಯಾವ ದೀಪದ ಬೆಳಕಿನೊಳಗ ಆ ಗಿಡದ ಬಡ್ಡಿ ಅಂತ ತಿಳ್ಕೊಂಡ ಏನ ಕುಂತ ಬಂದಿದ್ದ
ಅದು ಗಿಡದ ಬಡ್ಡಿಯಾಗಿರಲಿಲ್ಲ, ಸತ್ತ ಹೆಣ ಆಗಿತ್ತು. ಯಾವಾಗ ಸತ್ತ ಹೆಣದ ಮ್ಯಾಲ ಕುಂತು ನದಿಯನ್ನ ದಾಟಿದ ಪುಣ್ಯಾತ್ಮ, ಇದು ಹಕ್ಕ ಅಂತ ತಿಳಿದು ಹಾವನ್ನ ಹತ್ತಿ ಬಂದ ಪುಣ್ಯಾತ್ಮಗ ಹೆಂಡತಿ ಒಂದೇ ಒಂದು ಮಾತು ಹೇಳ್ತಾಳ, ಹೇ, ಇಷ್ಟು ಪ್ರೀತಿ ಭಕ್ತಿ ನನ್ನ ಮ್ಯಾಲ ಇಡೋ ಬದಲಿ ರಾಮನ ಮ್ಯಾಲ ಇಟ್ಟಿದ್ರೆ ಇಷ್ಟೊತ್ತಿಗೆ ನಿನಗೆ ದೇವರ ಪ್ರತ್ಯಕ್ಷ ಆಗಿರ್ತಿದ್ದಲ್ಲೋ. ಈ ಭಕ್ತಿ ಈ ಪ್ರೀತಿ ನನ್ನ ಮೇಲೆ ಇಡೋದಕ್ಕಿಂತ ಆ ರಾಮನ ಮೇಲೆ ಇಟ್ಟಿದ್ರ ಇಷ್ಟೊತ್ತಿಗೆ ನಿನಗೆ ರಾಮ ಪ್ರತ್ಯಕ್ಷ ಆಗಿರ್ತಿದ್ದಲ್ಲೋ ಅನ್ನೋ ಒಂದೇ ಒಂದ ಮಾತಿಗೆ ಆ ಮಾತನ್ನ ತಲೆಯೊಳಗ ಇಟ್ಕೊಂಡ ಮನೆಯಿಂದ ಹೊರಟು ಹೋಗಿ ಬಿಡ್ತಾನ. ಮುಂದೊಂದು ದಿವಸ ಎಂಥ ದೊಡ್ಡ ಸಾಧಕನಾಗ್ತಾನಂದ್ರೆ, ಇವತ್ತು ರಾಮಾಯಣ ನಾವೇನಾದ್ರೂ ಕೇಳ್ತೀವಿ ಅಂದ್ರ ತುಳಸಿ ದಾಸನ ರಾಮಾಯಣವನ್ನ ನೋಡ್ತೀವಿ, ಆತನೇ ತುಳಸಿ ದಾಸನಾಗಿ ನಿರ್ಮಾಣ ಆಗ್ತಾನ. ಇದಕ್ಕಂತಾರ ಹೆಂಡತಿ ಗಂಡನಿಗೆ ಮಾರ್ಗದರ್ಶನ ಮಾಡುವುದು. ಹೆಂಡತಿ ಗಂಡನಿಗೆ ಮಾರ್ಗದರ್ಶನ ಮಾಡುವುದಂದ್ರೆ ಇದಕ್ಕಂತಾರ. ಇಂಥ ಮಾರ್ಗದರ್ಶಕರಾಗಿ ಹೆಂಡತಿ ಗಂಡನ ಜೊತೆಗೆ ಸಂಬಂಧವನ್ನ ಬೆಳೆಸಬೇಕು. ಕೇವಲ ದೇಹಗಳ ಸಮ್ಮಿಲನವೇ ಮದುವೆ ಎಲ್ಲ, ಆತ್ಮಗಳ ಸಮ್ಮಿಲನವಾಗಬೇಕು, ಮನಸ್ಸುಗಳ ಸಮ್ಮಿಲನವಾಗಬೇಕು. ಎಲ್ಲಿ ಮನಸ್ಸುಗಳ ಸಮ್ಮಿಲನ ಆಗ್ತದೋ ಅಲ್ಲಿ ಜಗಳ ಇರುವುದಿಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥೈಸಿಕೊಳ್ಬೇಕಾಗ್ತದೆ. ಮನೆಯೊಳಗಿರುವ ಅತ್ತೆ ಸೊಸೆಯನ್ನ ಮಗಳಂಗ ಕಾಣಬೇಕು, ಸೊಸೆ ಅತ್ತೆಯನ್ನ ತಾಯಿಯ ಹಂಗ ಕಾಣಬೇಕು. ಅವರಿಬ್ಬರ ನಡುವೆ ಏನಾದ್ರೂ ವೈಮನಸ್ಸು ಬಂತು ಅಂದ್ರೆ ಆ ಮನೆ ಸ್ವರ್ಗವಾಗಿ ಉಳಿಯಲ್ಲ, ನರಕವಾಗಿ ಉಳಿತದೆ. ಅದಕ್ಕೆ ಸ್ವರ್ಗವಾಗಿರುವಂತಹ ಬದುಕು ಮಾಡಬೇಕಾಗಿತ್ತು ಅಂದ್ರ ಮನೆಗೆ ಬಂದ ಸೊಸೆಯನ್ನ ಅತ್ತೆ ಮಾವಂದಿರು ಮಗಳ ಹಂಗ ಕಾಣಬೇಕಾಗ್ತದ. ಆ ಮಗಳ ಹಂಗ ಕಂಡ್ವಿ ಅಂತಂದ್ರ ಆ ಮನೆಯೊಳಗ ಎಲ್ಲಿಲ್ಲದ ಸುಖ ಸಂತೋಷ ಬರ್ತದೆ. ಅತ್ತಿ ಆದವರು ಸಹಿತ ಮಗಳಿಗೆ ಅದೇ ಆ ಸೊಸೆಯನ್ನ ಅದೇ ಭಾವದಿಂದ ಕಾಣಬೇಕು ಖರೆ. ಆದ್ರ ಪರಿಸ್ಥಿತಿ ಹಂಗಿಲ್ಲ. ಪರಿಸ್ಥಿತಿ ಹಂಗಿಲ್ಲ. ಹೆಂಗದ ಅಂದ್ರೆ ಉದಾಹರಣೆ ಕೊಟ್ಟು ಹೋಗ್ಬಿಡ್ತೀನಿ. 4 ಮಂದಿ ಊಟಕ್ಕೆ ಕುಂತಿರ್ತಾರ. 4 ಮಂದಿ ಊಟಕ್ಕೆ ಕುಂತಾಗ ಸಸಿ ಬಂದು ಊಟಕ್ಕೆ ಬಡಿಸ್ತಿರ್ತಾಳ. ಊಟಕ್ಕೆ ಬಡಿಸೋ ಕಾಲಕ್ಕೆ ಸಸಿನ ಕಾಲಿಗೆ ಚೆರಿಗೆ ಬಡದು ಗ್ಲಾಸ್ ಬಡದು ನೀರು ಚೆಲ್ಲಿ ಬಿಡುತ್ತಾವ. ಅವಾಗ ಅತ್ತಿ ಏನಂತಾಳ್ರಿ? ನೀವ್ಯಾಕಂತ ಹೊಸ ಮಂದಿ ಅವರೇ ಇದ್ರಲ್ಲಿ ಅತ್ತಿ ಏನು ಹುಚ್ಚದಿ ಕಣ್ಣ ಏನ್ ನಿನಗ ಎಲ್ಲಿ ಬಂದಾವ? ಕಣ್ಣ ಎಲ್ಲಿ ಬಂದಾವ? ನೆತ್ತಿ ಮ್ಯಾಲ ಬಂದಾವ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಆ ಮನೆಗೆ ಮಗಳು ಬರ್ತಾಳ. ಮನೆಗೆ ಬಂದಾಗ ಆ ಮಗಳು ಅದೇ 4 ಮಂದಿಗೆ ಊಟ ಕೊಡೋ ಕಾಲಕ್ಕ ಮಗಳ ಕಾಲಿಗೆ ಚರಿಗೆ ಬಡದ ನೀರ ಕೆಳಗ ಚೆಲ್ತಾವ. ಅವಾಗ ಏನಂತಾಳ ಅತ್ತಿ? ಏನಂತಾಳ್ರಿ? ನಮ್ಮ ಮನೇಲಿ ಅವಕ್ಕ ಬುದ್ಧಿನೇ ಇಲ್ಲ, ಕಾಲಾಗೆ ಇಡ್ತಾವ. ಇದು ವ್ಯತ್ಯಾಸ. ಈ ವ್ಯತ್ಯಾಸ ಯಾರ ಮನ್ಯಾಗ ಉಳಿತದ ಅವ್ರ ಮನ್ಯಾಗ ಏನೂ ಮಾಡಕ್ಕಾಗಲ್ಲ. ಎಲ್ಲರೂ ಒಂದು ಅನ್ನುವ ಭಾವ ಯಾವಾಗ ಬರ್ತದ ಆ ಮನೆ ಸ್ವರ್ಗವಾಗಿ ಉಳಿತದೆ. ಮಹಾದೇವಿ ಯಾವ ಸಾಲೋಕ್ಯ ಮನೆತನಕ್ಕೆ ಬಂದ್ಲೋ ಅತ್ತೆ ಮಾವಂದಿರು ಸಹಿತ ಆ ಮಹಾದೇವಿಯನ್ನ ಸೊಸೆಯಾಗಿ ಕಾಣಲಿಲ್ಲ, ಸಾಕ್ಷಾತ್ ಅವಳ ಮಗಳ ಹಾಗೆ ಕಾಣ್ತಾರ. ಅವಳು ಸಹಿತ ಅದೇ ಭಕ್ತಿ ಭಾವದಿಂದ ಬದುಕನ್ನ ಪ್ರಾರಂಭಿಸ್ತಾಳ. ನಿತ್ಯ ಶರಣರು ಬೆಳಗಿನ ಜಾವ ಬ್ರಾಹ್ಮಣ ಮುಹೂರ್ತದೊಳಗ ಬೆಳಗಿನ 4 ಗಂಟೆಗೆ ಲಿಂಗ ಪೂಜೆಗೆ ಕುಳಿತುಕೊಳ್ತಾರ ಅನ್ನೋ ಸುದ್ದಿಯನ್ನ ಕೇಳಿದ ಹೆಂಡತಿ ಸಹಿತ ಬೆಳಗಿನ ಜಾವ ಇತ್ತು. ಮನೆಯ ಕಸಗೂಡಿಸಿ ಶರಣರಿಗೆ ಬೇಕಾಗಿರುವಂತಹ ಲಿಂಗ ಪೂಜೆಗೆ ಬೇಕಾದ ನೀರು ಪತ್ರಿ ವಿಭೂತಿ ರುದ್ರಾಕ್ಷಿ ಇವುಗಳನ್ನೆಲ್ಲ ಇಟ್ಟು ಪೂಜೆಗೆ ಅಣಿ ಮಾಡುವಂಥವಳಾಗ್ತಾಳ. ಅಂಥ ಅಣಿ ಮಾಡುವಂಥ ಘಳಿಗೆಯನ್ನ ನೋಡಿದ ಆ ಅತ್ತೆ ಮಾವಂದಿರು ಒಂದೇ ಸಮಯ ಖುಷಿ ಪಡ್ತಿರ್ತಾರ. ಯಾವ ಶರಣ ಬಸವ ಮದುವೆ ಬೇಡ 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 ಅನ್ನುತ್ತಿದ್ದೋ
ಅಂಥ ಶರಣ ಬಸವನಿಗೆ ನಮ್ಮಿಬ್ಬರ ಅವಶ್ಯಕತೆ ಇಲ್ಲ ಅನ್ನುವಂಥ ಹೆಂಡತಿ ಸಿಕ್ಕಾಳಂದ್ರೆ ನಮಗಿಂತ ಪುಣ್ಯವಂತರ ಯಾರು ಅಂತ ತಂದೆ ತಾಯಿಗಳು ಎಲ್ಲಿಲ್ಲದ ಸಂತೋಷವನ್ನ ಪಡ್ತಾರೆ. ಹೀಗೆ ಸಂತೋಷದ ಬದುಕನ್ನ ಮಾಡ್ತಾ 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 ಇರಬೇಕಾದ್ರೆ ಬಹಳ ವಿಶೇಷವಾಗಿರುವಂತ ಘಟನೆ ಜರುಗ್ತದೆ. ನಾಳೆಯಿಂದ ಪವಾಡಗಳ ಪ್ರಾರಂಭ ಆಗ್ತದೆ. ಇಷ್ಟು ದಿವಸ ನಾನು ಹೇಳಿರೋದು ಬರೀ ಮೇಲಿಂದ, ನಾಳೆಯಿಂದ ಪವಾಡಗಳ ಪ್ರಾರಂಭ ಆಗೋದ್ರಿಂದ ಯಾರೂ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಕ್ ಹೋಗಬೇಡ್ರಿ. ಅಂಥ ಶರಣ ಬಸವೇಶ್ವರ ಪುರಾಣವನ್ನ ಲಕ್ಷ್ಯ ಕೊಟ್ಟು ತಾವುಗಳೆಲ್ಲ ಕೇಳಿ ಪುನೀತರಾಗ್ರಿ ಅನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ ತಮಗೆಲ್ಲ ಮದುವೆಯಾದ ಓಕೆ. ಹೀಗೆ ಶರಣ ಬಸವರ ಬದುಕಿನೊಳಗ ಮಹದೇವಮ್ಮನವರ ಪಾತ್ರ ಹೇಗಿತ್ತು, ಗಂಡ ಹೆಂಡತಿ ಹೇಗಿರಬೇಕು, ಗಂಡನ ಜೊತೆಗೆ ಹೇಗಿರಬೇಕು, ಹೆಂಡತಿಯ ಜೊತೆಗೆ ಗಂಡ ಹೇಗಿರಬೇಕು, ಆ ಇಬ್ಬರಲ್ಲಿ ಭೇದವನ್ನ ಎಣಿಸದೆ ಅತ್ತೆ ಮಾವಂದಿರು ಹೇಗೆ ಬದುಕನ್ನ ಮಾಡಬೇಕು ಅನ್ನುವಂತಹ ವಿಚಾರ ನಾಳೆಯ ದಿವಸ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು 7ನೇ ಸಂಧಿ 8ನೆಯ ಸಂಧಿಯೊಳಗ ಬಹಳ ಅದ್ಭುತವಾದ ವಿಚಾರಗಳನ್ನ ಬರಿತಾ ಹೋಗ್ತಾರೆ. ತಮ್ಗೆಲ್ಲರಿಗೂ ತಿಳಿಪಡಿಸುವಂತಹ ವಿಚಾರ ನಾನು ಹೇಳ್ತೇನೆ ಅನ್ನೋ ಮಾತುಗಳನ್ನು ತಿಳಿಸಿ 20ನೇ ತಾರೀಕು ಹಂತಿ ಕಾರ್ಯಕ್ರಮ ಇರ್ತದೆ. ನಾಳೆಯ ದಿವಸ ಶರಣ ಬಸವೇಶ್ವರ ಧರಿಸಿಕೊಂಡಿರುವಂತ ಲಿಂಗದ ಕಾಯಿ, ಉಡದಾರ, ಕೈಗಡಗ, ಹಾಲ್ಗಡಗ ಮತ್ತು ಬ್ಯಾಗ್ ಇಷ್ಟೆಲ್ಲ ನಿಲಾವ್ ಕಾರ್ಯಕ್ರಮ ಇರ್ತದೆ. ಏನಿರ್ತದೆ ಅವ ಏನಿರ್ತದ್ರಿ? ಲೀಲಾವ್ ಇರ್ತಾವ. 2,000 ರೂಪಾಯಿ ಬಂದಿಲ್ಲ ಬಂದಾವ. ಮೊನ್ನೆ ಬಜೆಟ್ನಾಗ ಆಗಿದ್ರೆ ಗೊತ್ತದ. ತಾವೆಲ್ಲ ಜೀರಿಗೆ ಡಬ್ಬ್ಯಾಗ, ಸಾಸಿವೆ ಡಬ್ಬ್ಯಾಗ ಏನೇನು ತೆಗೆದಿಟ್ಟಿರಿ ಎಲ್ಲ ಆರಿಸ್ಕೊಂಡು ಬರ್ರಿ. ನೀವು ಹೇಳೋ ತನಕ ಇವ್ರು ಯಾರು ಹೂ ಅನ್ನಲ್ಲ. ಎಲ್ಲ ಚಾವಿ ಏನು ಬಲ್ಲೇ ಇರ್ತದೆ ಅವ್ವ. ಅದಕ್ಕೆ ನೀವು ಹೇಳೋಕ್ಕೂ ಅವಾಗ ಇವ್ರು ರೆಡಿ ಆಗ್ತಾರ. ಹಾಗಾಗಿ ನಾಳೆ ದಿವಸ ಲೀಲಾವ್ ಕಾರ್ಯಕ್ರಮ ಇರ್ತದೆ. ಹರಾಜಿರಲ್ಲ. ಏನವ? ಹರಾಜಿರಲ್ಲ, ಲೀಲಾವ್ ಇರ್ತದೆ. ಹರಾಜು ಬೇರೆ, ಲೀಲಾವ್ ಬೇರೆ. ಹಾಗಾಗಿ ನಾಳೆ ಲೀಲಾವ್ ಕಾರ್ಯಕ್ರಮ ಜರುಗ್ತದೆ ಅನ್ನುವಂತಹ ಮಾತುಗಳನ್ನು ತಿಳಿಸಿ ಈಗ ಮುಂದಿನ ಕಾರ್ಯಕ್ರಮ ನಿರೂಪಣಕಾರ ನಡೆಸಿಕೊಂಡು ಹೋಗ್ತಾರೆ ಅನ್ನೋ ಮಾತುಗಳನ್ನು ತಿಳಿಸಿ ಇವತ್ತಿನ ಪುರಾಣಕ್ಕೆ ವಿರಮಿಸುವಂಥವನ್ನಾಗ್ತೇನೆ. ತದನಂತರ ನಮ್ಮ ತಾಯಿಂದರು ಒಳಗಡೆ ಪ್ರಸಾದ ಸ್ವೀಕರಿಸಬೇಕು, ನಮ್ಮ ಶರಣರು ಹೊರಗಡೆ ಪ್ರಸಾದವನ್ನು ಸ್ವೀಕರಿಸಬೇಕು. ಶ್ರೀ ಶರಣಬಸವೇಶ್ವರ ಪುರಾಣ ಮಹೋತ್ಸವದ ಪ್ರಮುಖ ಘಟ್ಟವಾದಂಥ ಶರಣಬಸವೇಶ್ವರ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಿದಂಥ ಎಲ್ಲ ಗ್ರಾಮದ ಹಿರಿಯರಿ ಹಾಗೂ ತಾಯಂದಿರು ಈಗ ಒಬ್ಬರೊಬ್ಬರಾಗಿ ಲೈನ್ ಆಗಿ ಬಂದು ನಕ್ಷತೆ ಹಾಕಿ ಹೋಗಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕಾಗಿ ಬಂದಂಥ ಭಾಗ್ಯಶ್ರೀ ಲಿಂಗರಾಜ್ ಹಿರೇಮಠ ಅವರು, ವಿಲೇಜ್ ಅಕೌಂಟೆಂಟ್ ತಹಶೀಲ್ ಆಫೀಸ್ ಯತ್ರಾಮಿಯವರು ಶ್ರೀಗಳಿಗೆ 1,001 ರೂಪಾಯಿಗಳು, ತಬಲಾ ಮತ್ತು ಹಾರ್ಮೋನಿಯಂ ವಾದಕರಿಗೆ ತಲಾ 501 ರೂಪಾಯಿಗಳನ್ನು, ಅದೇ ರೀತಿ ಸಿದ್ದರಾಮಪ್ಪಗೌಡ, ಬಸಲಿಂಗಪ್ಪಗೌಡ, ದ್ಯಾಮ ಕಾಚಾಪುರ್ ಶ್ರೀಗಳಿಗೆ 501 ರೂಪಾಯಿಗಳನ್ನು, ತಬಲಾ ಮತ್ತು ಹಾರ್ಮೋನಿಯಂ ವಾದಕರಿಗೆ ತಲಾ 101 ರೂಪಾಯಿಗಳನ್ನು, ಅದೇ ರೀತಿ ಮಡಿವಾಳಪ್ಪ ವಾರಿ ಶ್ರೀಗಳಿಗೆ 501 ಮತ್ತು ಶಾಂತಾಬಾಯಿ ಕಾಂತಪ್ಪ ತಳವಾರ್ ಶ್ರೀಗಳಿಗೆ 501 ರೂಪಾಯಿಗಳನ್ನು ಕಾಣಿಕೆಯಾಗಿ ಒಪ್ಪಿಸಿರುತ್ತಾರೆ. ಅದೇ ರೀತಿಯಾಗಿ ಭೀಮವ್ವ ಅವಣಗೋಳ್ ಅವರು ಶ್ರೀಗಳಿಗೆ 501 ರೂಪಾಯಿಗಳು, ಬಸವೇಶ್ವರ ದೇವಸ್ಥಾನಕ್ಕೆ 501 ರೂಪಾಯಿಗಳು, ಬಸವರಾಜ್ ಹೂಗಾರ್ ಬಸವಣ್ಣನವರಿಗೆ 101 ರೂಪಾಯಿಗಳು, ತಬಲಾ ವಾದಕರಿಗೆ ಹಾಗೂ ಹಾರ್ಮೋನಿಯಂ ವಾದಕರಿಗೆ ತಲಾ 51 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಅದೇ ರೀತಿಯಾಗಿ ಶರಣಬಸವೇಶ್ವರ ಮದುವೆ ಕಾರ್ಯಕ್ರಮದ ಆಯಾರಿ 201 ರೂಪಾಯಿಗಳು, ಶ್ರೀಮತಿ ಶಿವಲೀಲಾ ಚಂದ್ರಶೇಖರ್ ಬಂಡೆಪಗೌಡರು 101, ಪಂಚಯ್ಯ ಮುತ್ಯ ನಿರ್ಮಲಾ ಪಂಚಯ್ಯ ಮುತ್ಯ 101, ಶ್ರೀಶೈಲ್ ಗುರುಶೆಟ್ಟಿ ರಾಚಮಕ್ಕಳು 200 ರೂಪಾಯಿ, ಬಸಮ್ಮ ವಿಶ್ವನಾಥ್ ಪಾಟೀಲ್ 101, ನೀಲಮ್ಮ ಗರಗುಂಡಗಿ 101, ಲಕ್ಷ್ಮೀ ಗುರುಶೆಟ್ಟಿ 101, ಬಸಮ್ಮ ಅಪ್ತಿ 101, ಕವಿತಾ ತಾಳಿಕೋಟಿ 101, ಸರೋಜಾ ಗುರುಶೆಟ್ಟಿ 101, ಶ್ರೀಮತಿ ಗುರುಬಾಯಿ ಗುರುಶೆಟ್ಟಿ 101, ಶ್ರೀಮತಿ ವೀಣಾ ಸಣ್ಣಳ್ಳಿ 51, ಶ್ರೀಮತಿ
ನಿಂಗಮ್ಮ ಸುಂಬಾಡ್ 101 ಶ್ರೀಶೈಲಗೌಡ ಬಂಡ್ಯಪ್ಪಗೌಡರು 200 ರೂಪಾಯಿ. ಶರಣಗೌಡ ಕೆರೆಪ್ಪಗೌಡರು 201. ಶ್ರೀಮತಿ ಜಗದೇವಿ ಚಂದ್ರು ಪುರಾಣಿಕ್ 201. ಶ್ರೀಮತಿ ಶಿವಲೀಲಾ ಚಂದ್ರಶೇಖರ್ ಬಂಡ್ಯಪ್ಪಗೌಡರು 201. ಶ್ರೀಮತಿ ಆರತಿ ಶಂಭುಲಿಂಗ್ ಸಾವು ತಾಳಿಕೋಟಿ ಅವರು ಮದುವೆ ಆಯಾರಿಯಾಗಿ ಅರ್ಪಿಸಿರುತ್ತಾರೆ. ಆ ಮಹಿಳೆಯರಿಗೆ ಧನ್ಯವಾದಗಳು. ಸಿದ್ದಮಗೌಡ್ತಿ ಕೆರೆಪಗೌಡರವರು ಮದುವೆ ಆಯಾರಿಗೆ 201 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಶ್ರೀಮತಿ ವೀಣಾ ಸನ್ನಳ್ಳಿ ಅವರು 101 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಇವ ರೊಟ್ಟಿ ತೊಗೊಂಬತ್ತೀರಿ ಇವತ್ತ ತಂದಿರ ಫೋನು ಇಲ್ಲ ಹಾಲು ಇಲ್ಲ ತಿಳಿಯಲ್ಲ ತಂದಿರ ಭಾಳ ಬಂದಿಲ್ಲ. ನಾಳೆಯಿಂದ ನಾನೇ ಮನೆಗೆ ಹೋಗಿ ಕಲಿಸ್ಕೊಂಡು ಬರ್ತೀರಿ ಯಾವ ಅವೆಲ್ಲ ರೊಟ್ಟಿಯನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಸೂಚನೆ ಮೊನ್ನೆ ದಿವಸ ನಾನು ನಿಮ್ಗೆ ಹೇಳಿದ್ದೆ. ಈಗಾಗಲೇ ಮೊನ್ನೆ ದಿವಸ ಕೊಟ್ಟಾರೆ, ನಿನ್ನೆ ದಿವಸ ಮತ್ತು ಇವತ್ತು ಸಹಿತ ರೊಟ್ಟಿಯ ಸೇವೆಯನ್ನು ತಾವು ಮಾಡಿದ್ದೀರಿ. ಇನ್ನು ಯಾರು ಕೊಟ್ಟಿಲ್ಲ ಇವ ಒಂದು ರೊಟ್ಟಿ 4 ಜನಕ್ಕೆ ಬದುಕಿಸ್ತದೆ ಅಂತಂದ್ರೆ ಶರಣ ಬಸವರ ಒಂದು ತುತ್ತು 1000 ಜನಕ್ಕೆ ಬದುಕಿಸೇ ತೀರ್ತದೆ ಅನ್ನೋದಕ್ಕೆ ಇದು ದಾಸೋಹ ಸಾಕ್ಷಿ ಆಗ್ತದೆ. ತಾವು ಇನ್ನೂ ಯಾರ್ಯಾರು ರೊಟ್ಟಿಯ ಸೇವೆಯನ್ನ ಮಾಡಿಲ್ಲ ಅವರೆಲ್ಲ ಆದಷ್ಟು ಬೇಗ ರೊಟ್ಟಿಯ ಸೇವೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ತಿಳಿಸಿ ರೊಟ್ಟಿಯ ಸೇವೆಯನ್ನ ತಾವೆಲ್ಲ ಸಮರ್ಪಿಸಬೇಕು ಅನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ನಮ್ಮ ಶರಣರು ತೆನೆಯ ಸೇವೆಯನ್ನ ಮಾಡ್ಬೇಕಂತ ನಾನು ಹೇಳಿದ್ದೆ. ಈಗಾಗಲೇ ಒಂದಿಷ್ಟು ಮಾತ್ರ ಬಂದಾವೆ, ಅದು ಸಾಲದೇ ಇರುವಂತಹ ತೆನೆಗಳಾಗಿರೋದ್ರಿಂದ ಆದಷ್ಟು ಬೇಗ ನಮ್ಮ ರೈತರು ಇನ್ನೊಂದು ಸ್ವಲ್ಪ ತೆನೆಗಳನ್ನು ತೆಗೆದುಕೊಂಡು ಬಂದು 20ನೇ ತಾರೀಕು ನಡೆಯುವಂತಹ ಹತ್ತಿ ಹೊಡೆಯುವ ಕಾರ್ಯಕ್ರಮದೊಳಗೆ ತಾವೆಲ್ಲ ಸಾಕ್ಷೀಭೂತರಾಗಬೇಕಾಗಿರುವಂತಹ ವಿಚಾರ. ಹಾಗಾಗಿ ನೇಗಿಲ ಕುಳದೊಳ ಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎನ್ನುವ ಹಾಗೆ ಮತ್ತೆ ನಾವೊಂದು ಬಾರಿ ಆ ರೈತನಿಗೆ ಜೈಕಾರ ಹಾಕಬೇಕಾಗಿದೆ. ನಮ್ಮ ನಾಡ ಸೇವೆಗೆ ಸಿದ್ಧರಾದ ರೈತರಿಗೆ ಬಹಳ ಚಲೋ ಹೇಳಿದ್ರಿ. ಜೈ ಅಂದ್ರೆ ಜೈ ಅಲ್ರಿ. ಯಾರ್ಯಾರು ರೈತರು ರೊಟ್ಟಿ ತಗೊಂಡಿರಿ ಅವ್ರ ಅಟ್ಟೆ ಹಾಕ್ರಿ, ಉಳಿದವ್ರು ಯಾರು ಹಾಕಕ್ ಹೋಗ್ಬೇಡ್ರಿ. ರೈತನಿಗೆ ಇನ್ನೊಂದು ಸ್ವಲ್ಪ ಬರ್ಬೇಕಾದ್ರಿ ಇರಲಿ. ತಾವುಗಳೆಲ್ಲ ಆದಷ್ಟು ಬೇಗ ಆ ರೊಟ್ಟಿಯ ಸೇವೆಯನ್ನು ಕೊಟ್ಟು ತೆನೆಯ ಸೇವೆಯನ್ನು ಕೊಟ್ಟು ಕೃತಾರ್ಥರಾಗಬೇಕು ಅನ್ನುವಂಥ ಸೂಚನೆಯನ್ನು ತಿಳಿಸಿ, ಮತ್ತೆ ನಾಳೆ ದಿವಸ ನಾನು ಸುಂಬಡ ರೋಡ್ ಒಳಗೆ ಮತ್ತೆ ನಮ್ಮ ದೇಸಾಯಿ ಲೇಔಟ್ ಕಡೆ ಭಿಕ್ಷೆಗೆ ಬರ್ತೇನೆ ಅನ್ನುವಂಥ ಸೂಚನೆಯನ್ನು ತಿಳಿಸಿ ಈಗ ಮಹಾಮಂಗಲ ಆಗ್ತದೆ. ತಾವೆಲ್ಲರೂ ಎದ್ದು ನಿಂತು ಸಾಲಾಗಿ ಬಂದು ಅಕ್ಷತೆಯನ್ನು ಹಾಕಿ ಒಳಗಡೆ ಹೋಗುವಂಥದ್ದು ಮಾಡ್ತೀವಿ. ಅಕ್ಕಡಳ್ಳಿ ಗೆಲುವು ಇವತ್ತು ಕೂಡ ನಮ್ಮ ಸಂಗೀತ ಕೇಳಿ ಗೆಲುವು ಕೊಟ್ಟಿದ್ದಾರೆ. ಅವರು ಕೂಡ ಪ್ರಾರಂಭ ಸದಾ ಕಲಿಯಲಿ. ಪರಿಪೂರ್ಣ ಪ್ರಧಾನ ಸದ್ಗುಣ ಪರಿತ ಹರ ಚರಿತ ಸಂಪೀರ್ಣ ಮಂಗಳದಾತ ಜಯ 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 ಬಸವೇಶ ಜಯ 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 ಶರಣ ಬಸವೇಶ ಜಯ ಮರಣ ಭಯನಾಶ ತತ್ಪರಮಣ ವಾಸ ಜಯ ಮರಣ ಭಯನಾಶ ತತ್ಪರಮಣ ವಾಸ ಜಯ 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 ಬಸವೇಶ ಜಯ 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 ಶರಣ ಬಸವೇಶ ಪರಿಪೂರ್ಣ ಪ್ರಕಾಂಡ ಸದ್ಗುಣ ಪರಿತ ಹರ ಚರಿತ ಸಂಪೀರ್ಣ ಮಂಗಳದಾತ ಹಡೆದ ಮಡಿಯಪ್ಪನ ಮೊಲೆವಾದ ಮುಂದೆ ಬಡಗಗಳಲ್ಲಿ ಬೇಡಿ ಕನವ ಕಂಡೆ ಜಯ 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 ಬಸವೇಶ ಜಯ 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 ಶರಣ ಬಸವೇಶ ನೀನೆಲ್ಲ ಗುರುವಾಗಿ ಬಾರಯ್ಯ ತಂದೆ ನೀನೆಲ್ಲ ಗುರುವಾಗಿ ಬಾರಯ್ಯ ತಂದೆ ಮಾನವ ಮಾನವು ನಿಮಗಿರಲೆಂದೆ ಮಾನವ ಮಾನವು ನಿಮಗಿರಲೆಂದೆ ಜಯ 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 ಬಸವೇಶ ಜಯ 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 ಶರಣ ಬಸವೇಶ ಶರಣ
ಬಸವೇಶ ಶರಣ ಬಸವೇಶ ಕರ್ತೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ हर हर ओम विष्णु रूप ब्रह्म देवी सर्वमंगलम प्रियो सर्वम सर्वतो जय मंगलम शरण बसवेश्वर महाराज की जय सिद्धलिंगेश्वर महाराज की जय जय मंगलम जय देव पार्वती शिव हर